Okay, hello guys, good morning everyone. Good morning and welcome back guys once again to Unacademy Karnataka PUC. So I hope everyone is doing quite great guys. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. So today we are going to be starting up with a new topic guys. Initially for all the students, for all the commerce branch students, first PUC ಯಾರು ಜಾಯ್ನ್ ಆಗಿದ್ದೀರಾ, ಓಕೆ, ಒಂದು ಕಂಪ್ಲೀಟ್ ಚೇಂಜ್ ಆಫ್ ಲೈಫ್ ಸ್ಟೈಲ್, ಒಂದು ಕಂಪ್ಲೀಟ್ ಚೇಂಜ್ ಆಫ್ ಯುವರ್ ಎಜುಕೇಷನ್ ಅಪ್ರೋಚ್ ಗೈಸ್. ಹೈಸ್ಕೂಲನ್ನು ಚೇಂಜ್ ಅಪ್ ಮಾಡಿ ನಾವು ಒಂದು ಹೈಯರ್ ಲೆವೆಲ್ ಆಫ್ ಸ್ಟಡೀಸ್ಗೆ ಎಂಟ್ರಿ ಆಗಿದ್ದೇವೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ವಿಲ್ ಹ್ಯಾವ್ ಟು ಚೇಂಜ್ ಅಪ್ ವಿತ್ ದಿ ಅಪ್ರೋಚ್ ಗೈಸ್. ಯಾವ ಪ್ರಕಾರ ನಾವು ಹೈಸ್ಕೂಲಲ್ಲೂ ಕೂಡ ಸ್ಟಡೀಸ್ ಮಾಡಿದ್ದೇವೆ ಆ ಪ್ರಕಾರ ವಿತ್ ದಟ್ ಸೇಮ್ ಪ್ಯಾಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, ಬಟ್ ವಿತ್ ಅ ಡಿಫ್ರೆಂಟ್ ಅಪ್ರೋಚ್. ಸೊ ಪ್ರಿಪರೇಷನ್ ಯಾವ ಪ್ರಕಾರ ಮಾಡಬೇಕಾಗಿದೆ, ಹೇಗೆ ಯಾವ ಟಾಪಿಕ್ಸ್ ಬರ್ತವೆ, ಯಾವ ಸಿಲೆಬಸ್ ಬರ್ತವೆ, ಆ್ಯಂಡ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಗೈಸ್, ಆ ಎಲ್ಲವನ್ನು ನಾವು ಇದು ನಿಮ್ಮ ಚಾನಲ್ ಅನ್ಅಕಾಡೆಮಿ ಕರ್ನಾಟಕ PUC ಮೇಲೆ ಡೈಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಡೈಲಿ ದ ಯೂಟ್ಯೂಬ್ ಕ್ಲಾಸಸ್ ಆರ್ ಬೀಯಿಂಗ್ ಕಂಡಕ್ಟೆಡ್ ಗೈಸ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅನ್ಅಕಾಡೆಮಿ ಕರ್ನಾಟಕ PUC ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಗೆಟ್ ದಿ ನೋಟಿಫಿಕೇಷನ್ಸ್ ಆನ್ ಟೈಮ್. ಬೇಗ ಟೈಮಿಗೆ ನೋಟಿಫಿಕೇಷನ್ಸ್ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಡೂ ಶೇರ್ ದ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್ ಗೈಸ್. ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲೂ ಕೂಡ ವಿಡಿಯೋಸನ್ನು ಶೇರ್ ಮಾಡಿ ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಅಮಾಂಗ್ ಯು. ಫೈನ್. ಆ್ಯಂಡ್ ಪ್ರೀವಿಯಸ್ ವಿಡಿಯೋಸನ್ನು ಕೂಡ ಚೆಕ್ ಮಾಡಿ ಗೈಸ್. ಪ್ರೀವಿಯಸ್ ವಿಡಿಯೋಸಲ್ಲಿ ಐ ಹ್ಯಾವ್ ಕವರ್ಡ್ ಅಪ್ ನಂಬರ್ ಆಫ್ ಟಾಪಿಕ್ಸನ್ನು ನಾನು ಕವರ್ ಅಪ್ ಮಾಡಿದ್ದೇನೆ. ಸೊ ಅದರಲ್ಲಿ ನಿಮಗೇನು ಡೌಟ್ಸ್ ಇದ್ದರೆ ಅಫ್ಕೋರ್ಸ್ ಕಮೆಂಟ್ ಸೆಕ್ಷನಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ಲೆಟ್ ಅಸ್ ನೋ, ಓಕೆನಾ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಸರ್ ನಾವು ಕಲಿಯುವುದು, ವಾಟ್ ಆರ್ ವಿ ಗೋಯಿಂಗ್ ಟು ಸ್ಟಡಿ ಟುಡೇ. ಸಿ ಇನ್ ಟುಡೇಸ್ ಕ್ಲಾಸ್ ಗೈಸ್ ವಿ ಆರ್ ಗೋಯಿಂಗ್ ಟು ಡೀಲ್ ಅಪ್ ವಿತ್ ಅ ನ್ಯೂ ಟಾಪಿಕ್ ವಿತ್ ರೆಸ್ಪೆಕ್ಟ್ ಟು ಪ್ರೋಗ್ರೆಷನ್ಸ್ ಗೈಸ್. ಪ್ರೋಗ್ರೆಷನ್ಸ್ ಅಂತ ಹೇಳಿ ಒಂದು ಟಾಪಿಕ್ ಇದೆ ನಮ್ಮ ಫಸ್ಟ್ PUC ಬೇಸಿಕ್ ಮ್ಯಾಥಮೆಟಿಕ್ಸ್ ಅವರಿಗೆ. ಆ್ಯಂಡ್ ಅಫ್ಕೋರ್ಸ್ ಗೈಸ್ ಇದು ಕೂಡ ಹೇಗೆ ನಾವು ಹೈಸ್ಕೂಲಲ್ಲಿ ಕಲ್ತಿದ್ದೀವಲ್ರಿ ಆ ಪ್ರಕಾರನೇ once again we are going to study. ಮತ್ತು ಡಿಫ್ರೆನ್ಸ್ ಏನಿರುತ್ತೆ ಸರ್, ದ ಡಿಫ್ರೆನ್ಸ್ ಈಸ್ ಓನ್ಲಿ ದ್ಯಾಟ್ ದಿ ಅಪ್ರೋಚ್ ಗೈಸ್. ಕ್ವೆಶನ್ಸ್ ನಮಗೆ ಅವ್ರು ಕೇಳ್ತಾರಲ್ಲ, ನಿಮ್ಮ ಕಾಮರ್ಸ್ ಸೆಕ್ಟರಲ್ಲಿ ಯಾವ ಪ್ರಕಾರ ಅಪ್ಲಿಕೇಶನ್ಸ್ ಬರ್ತವೆ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಸಿ ಇಕಾನಮಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಗೈಸ್. ಕಾಮರ್ಸ್ ಆ್ಯಂಡ್ ಟ್ರೇಡ್ ಇಟ್ ಈಸ್ ದಿ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಓಕೆ, ಇನ್ ಆರ್ಡರ್ ಟು ಕ್ಯಾರಿ ಔಟ್ ಆಲ್ ದಿ ಇಕನಾಮಿಕ್ ಟ್ರಾನ್ಸಾಕ್ಷನ್ಸ್. ಬ್ಯಾಂಕಿಂಗ್ ಸೆಕ್ಟರ್ ಇರಲಿ ಮತ್ತು ನಮ್ಮ ಕಾಮರ್ಸ್ ಸೆಕ್ಟರ್ ಇರಲಿ, ದೇ ಆರ್ ವೆರಿ ಇಂಪಾರ್ಟೆಂಟ್. ಕಾಮರ್ಸ್ ಆ್ಯಂಡ್ ಟ್ರೇಡ್, ಬ್ಯಾಂಕಿಂಗ್ ಅದೆಲ್ಲವೂ ಇಂಟರ್ ಕನೆಕ್ಟೆಡ್ ಆಗಿ ಇವೆ. ಸೊ ನಮಗೆ ಟ್ರೇಡಿಂಗ್ ಫೀಲ್ಡಲ್ಲಿ ಇರಲಿ ರೀ ಅಥವಾ ನಮ್ಮ ಕಾಮರ್ಸ್ ಫೀಲ್ಡಲ್ಲಿ ಇರಲಿ, ಯಾವ ಪ್ರಕಾರ ನಾವು ಇಂಟರ್ ಕನೆಕ್ಟ್ ಮಾಡಬಹುದು, ಓಕೆ, ಹೌ ಟು ಇಂಟರ್ ಕನೆಕ್ಟ್ ದಿ ಕ್ವಾಲಿಟೀಸ್ ಆ್ಯಂಡ್ ಎಲಿಮೆಂಟ್ಸ್, ಅದು ನಾವು ಈ ಒಂದು ಟಾಪಿಕಲ್ಲಿ ಇವತ್ತು ಸ್ಟಡಿ ಮಾಡೋಣ. ಓಕೆ, ಸೊ ಟು ದೋಸ್ ಅಮಾಂಗ್ ಯು ಹೂ ಆರ್ ವಾಚಿಂಗ್ ಮೀ ಫಾರ್ ದಿ ಫಸ್ಟ್ ಟೈಮ್ ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ, ಲೆಟ್ ಮಿ ಟೆಲ್ ಯು ಸಮಥಿಂಗ್ ರಿಗಾರ್ಡಿಂಗ್ ಮೈ ಸೆಲ್ಫ್ ಗೈಸ್. See, I'm an engineer guys, professional ಆಗಿ ಒಬ್ಬ ಇಂಜಿನಿಯರ್ ಇದ್ದೇನೆ. ಆ್ಯಂಡ್ ಐಮ್ ಅನ್ ಎಜುಕೇಟರ್ ಬೈ ಪ್ಯಾಷನ್. ಸೊ ಟೀಚಿಂಗ್ ಇಸ್ ಕ್ವೈಟ್ ಅನ್ ಇಂಟ್ರೆಸ್ಟಿಂಗ್ ಟಾಸ್ಕ್. ಸೊ ಅದಕ್ಕೆ ನಾನು ಟೀಚಿಂಗ್ ಫೀಲ್ಡಲ್ಲಿ ಬಂದಿದ್ದೇನೆ. 6 ವರ್ಷಗಳಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರಲಿ ಅಥವಾ ನಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ಸ್. ಸೊ ಐ ಆಮ್ ಕ್ವೈಟ್ ಅನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ವಿತ್ ರೆಸ್ಪೆಕ್ಟ್ ಟು ದಿ ಎಕ್ಸಾಮಿನೇಷನ್ ಪಾರ್ಟ್. ಸೊ ಈ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮನ್ನು ಗೈಡ್ ಮಾಡಲಿಕ್ಕೆ ಆನ್ ಯುವರ್ ಓನ್ ಚಾನಲ್ ಅನ್ಅಕಾಡೆಮಿ ಕರ್ನಾಟಕ PUC ಡೈಲಿ ನಾನು ಯೂಟ್ಯೂಬಲ್ಲಿ ಲೈವ್ ಕ್ಲಾಸಸ್ ತೊಗೊಳ್ತೇನೆ ಫಾರ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಸೊ ಡೈಲಿ ಜಾಯ್ನ್ ಇನ್ ಟು ದಿ ಲೈವ್ ಕ್ಲಾಸಸ್ ಗೈಸ್ ಸೊ ದ್ಯಾಟ್ ಯು ವಿಲ್ ಅವೈಲ್ ದಿ ಫೆಸಿಲಿಟೀಸ್ ಆ್ಯಂಡ್ ಅಪರ್ಚುನಿಟೀಸ್ ಆಟ್ ಇಟ್ಸ್ ಫುಲ್ಲೆಸ್ಟ್. ಓಕೆ, ಆ್ಯಂಡ್ ದೆನ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ UN ಕರ್ನಾಟಕ PUC ಅಂತ ಹೇಳಿ. ಸೊ ಇಲ್ಲೂ ಕೂಡ ನಿಮ್ಮೆಲ್ಲರಿಗೂ ನೋಟ್ಸ್ ಸಿಗ್ತವೆ ಇನ್ PDF ಫಾರ್ಮ್ಯಾಟ್, ನಾಟ್ ಓನ್ಲಿ ಫಾರ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೈಸ್.
ರಿಲೇಟೆಡ್ ಟು ಎನಿ ಸಬ್ಜೆಕ್ಟ್ ಎಲ್ಲ ನೋಟ್ಸು ನಿಮಗೆ ಇಲ್ಲಿ PDF ಫಾರ್ಮ್ಯಾಟಲ್ಲಿ ಸಿಗ್ತವೆ. ಆಫ್ಟರ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್ ವಿಲ್ ಬಿ ಅಪ್ಲೋಡಿಂಗ್. ಯು ಕ್ಯಾನ್ ಗೋ ಥ್ರೂ ದಿ ನೋಟ್ಸ್ ಆ್ಯಂಡ್ ಯು ಕ್ಯಾನ್ ಲೆಟ್ ಅಸ್ ನೋ ಇಫ್ ಯು ಹ್ಯಾವ್ ಎನಿ ಫರ್ದರ್ ಡೌಟ್ಸ್, ಕಮೆಂಟ್ಸ್ ಆರ್ ಎನಿ ಕೈಂಡ್ ಆಫ್ modifications. Okay, so that is something regarding ourselves, guys, that we have discussed. So today now we are going to be dealing up with the part of sequences. So previous classes ಅಲ್ಲಿ ಏನು ಡೌಟ್ ಇಲ್ಲಲ್ರಿ ನಿಮ್ಮೆಲ್ಲರಿಗೂ? ಓಕೆ, ಫೈನ್ ಗೈಸ್. Okay, so we'll do one thing, guys. Initially we'll discuss about the sequences. ನಮ್ಮ weightage ಯಾವ ಪ್ರಕಾರ ಇವೆ ಎಕ್ಸಾಮಿನೇಷನ್ ಅಲ್ಲಿ. With respect to that, I'll let you know. Initially ಸ್ವಲ್ಪ ಮಾರ್ಕ್ಸ್ ಬಗ್ಗೆ ನಿಮಗೆ ಹೇಳೋಣ, and then we'll be coming back to the concepts. Actually ಯಾವ ಕನ್ಸೆಪ್ಟ್ ಇದರಲ್ಲಿ ಇವೆ, ಯಾವ ಪ್ರಕಾರ ಕ್ವೆಶನ್ಸ್ ಅನ್ನ ಇಲ್ಲಿ ಕೇಳ್ತಾರೆ, that will be knowing. Okay. Okay, guys. ಓಕೆ, ಡೂ ಲೈಕ್ ದಿ ವಿಡಿಯೋ, ಗೈಸ್. ವಿಡಿಯೋನ ಲೈಕ್ ಮಾಡಿ ನಿಮಗೆ ವಿಡಿಯೋ ಅರ್ಥ ಆಗ್ತಾ ಇದ್ದರೆ. ಇಲ್ಲ ಸರ್ ಅರ್ಥ ಆಗ್ತಾ ಇಲ್ಲ ಅಂತ ಏನೋ ಡೌಟ್ಸ್ ಇದ್ದರೆ ಅಫ್ಕೋರ್ಸ್ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಹೇಳಬಹುದು. ಸೊ ವಿಲ್ ಡೂ ಒನ್ ಥಿಂಗ್, ಗೈಸ್. ಇನಿಷಿಯಲಿ ಕ್ಯಾನ್ ಎನಿ ಒನ್ ಟೆಲ್ ಮಿ, ಗೈಸ್, sequences, where have we learnt it and what is the practical application? Sequences ಈ ಒಂದು ಟಾಪಿಕ್ ಇದೆಲ್ರಿ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸು ಎಲ್ಲಿ ಬರ್ತವೆ? ಓಕೆ, ಯು ಕ್ಯಾನ್ ಲೆಟ್ ಮಿ ನೋ ಇನ್ ದಿ ಕಮೆಂಟ್ ಸೆಕ್ಷನ್, ಗೈಸ್. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಸೀಕ್ವೆನ್ಸಸ್ ರಿಲೇಟೇಬಲ್ ಇರೋದು ಎಲ್ಲಿ ಬರುವುದು ಅಂತ ಹೇಳಿ. ಸಿ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಆಫ್ ಆಲ್ ಕಮಿಂಗ್ ಟು ದ ಮಾರ್ಕ್ಸ್ ಸೆಕ್ಟರ್, ಗೈಸ್, ನಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ್ಯಟ್ ಮ್ಯಾಕ್ಸಿಮಮ್ 15 ಮಾರ್ಕ್ಸ್, ಗೈಸ್. ಓಕೆ, 15 ಮಾರ್ಕ್ಸೇ ಬರ್ತವೆ ಅಂತ ಹೇಳಿ ಹೇಳ್ತಾ ಇಲ್ಲ, ಬಟ್ ಆ್ಯಟ್ ಮ್ಯಾಕ್ಸ್ 15 ಮಾರ್ಕ್ಸ್, ಅಪ್ ಟು 15 ಮಾರ್ಕ್ಸ್ ಕ್ವೆಶನ್ಸ್ ನಮಗೆ ಎಕ್ಸಾಮಿನೇಷನಲ್ಲಿ ಬರಬಹುದು ಅಂತ ಹೇಳಿ ಅಕಾರ್ಡಿಂಗ್ ಟು ಯುವರ್ ಬ್ಲೂ ಪ್ರಿಂಟ್ ದ್ಯಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್, ಗೈಸ್. ಓಕೆ, ಕ್ವೆಶನ್ಸು ಇದರಿಂದ ಕೇಳುವುದು ನಮಗೆ ತುಂಬ ಕಡಿಮೆ, ಬಟ್ ಕೇಳಿದರೆ ಆ್ಯಟ್ ಮ್ಯಾಕ್ಸಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಬೌಟ್ 15 ಮಾರ್ಕ್ಸ್ ಫ್ರಮ್ ದಿಸ್ ಟಾಪಿಕ್ ಆಫ್ ಪ್ರೋಗ್ರೆಷನ್. ಸೊ ಹಿಯರ್, ಗೈಸ್, ಮೇನ್ ಇಂಪಾರ್ಟೆನ್ಸ್ ನಿಮಗೆ ಬರುವುದು ಎಲ್ಲಿ ಅಂತ ಹೇಳಿದ್ರೆ, ಈ ಒಂದು ಟಾಪಿಕಲ್ಲಿ ಈ ವಿಲ್ ಬಿ ಆಸ್ಕಿಂಗ್ ಯು ಕ್ವೆಶನ್ ಆಫ್ ಈಚ್ ಆ್ಯಂಡ್ ಎವ್ರಿ ಮಾರ್ಕ್. ಓಕೆ, ನಿಮಗೆ 1 ಮಾರ್ಕ್ ಕ್ವೆಶನು ಇದರಿಂದ ಕೇಳಬಹುದು. ಈ ಕ್ಯಾನ್ ಆಲ್ಸೋ ಆಸ್ಕ್ ಯು 2 ಮಾರ್ಕ್ ಕ್ವೆಶನ್. ಅಫ್ಕೋರ್ಸ್ ಒಂದು ಕ್ವೆಶನನ್ನು ಕೇಳ್ತಾರೆ. And then 3 mark question, he can ask you 1 question. 5 mark question, he can ask you 1 question. Okay, even for 4 mark question, guys, even the question namge on the basis of progression ಕೇಳಬಹುದು. So we have to look out at all the parts here. ಎಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು ಇಲ್ಲಿ ನೋಡಬೇಕಾಗುವುದು. ಸೊ ಎಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು ಕವರ್ ಅಪ್ ಮಾಡೋಣ. Okay, see, guys. So first of all, let us look at what a sequence is. ನೋಡಿ, ದೇರ್ ಇಸಂಟ್ ಅ ಸಿಂಗಲ್ ಯೂನಿಟ್, ಗೈಸ್. ನಾವು ಎಲ್ಲಿ ದ ವರ್ಲ್ಡ್ ಇನ್ ವಿಚ್ ವಿ ಆರ್ ಲಿವಿಂಗ್, ನಾವು ಈ ವರ್ಲ್ಡಲ್ಲಿ ಏನು ನಡೀತಾ ಇದ್ದೇವೆ, ಜೀವನವನ್ನು ಸಾಕ್ತಿದ್ದೇವೆ, ಅದರಲ್ಲಿ ಒಬ್ಬರೇ ಇದ್ದರೆ ನಾವು ನಡೆಯಲ್ಲ. ಕರೆಕ್ಟ್? ಇಟ್ ಮೀನ್ಸ್ ನಾವೊಬ್ಬರೇ ಇಡೀ ಜಗತ್ತನ್ನೇ ನಾವು ನಡೆಸುವವರು. ನಮ್ಮಿಂದ ಬೇರೆಯವರಿಗೆ ಏನು ಬೇಡ, ಬೇರೆಯಿಂದ ನಮಗೆ ಏನು ಬೇಡ, ನಾನೊಬ್ಬನೇ ಸಾಗ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಕೂಡ ಮಾಡ್ಬೋದು. ಆಗಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ, ಇಟ್ ಈಸ್ ನಾಟ್ ಇಂಪಾಸಿಬಲ್. ಬಟ್ ಆ್ಯಸ್ ವಿ ಆರ್ ಆಲ್ ಲಿವಿಂಗ್ ಟುಗೆದರ್, ಎಲ್ಲರೂ ಜೊತೆಯಾಗಿ ಸಾಗ್ತಿದ್ದೇವೆ. ಸೊ ದೇರ್ ನೀಡ್ ಟು ಬಿ ಆ್ಯನ್ ಆರ್ಡರ್, ಗೈಸ್. ಒಂದು ಆರ್ಡರ್ ಇರಬೇಕು. ಓಕೆ, ಒಂದು ಪ್ರಾಪರ್ ಸ್ಟ್ಯಾಂಡರ್ಡ್ ಇರಬೇಕು. ಅವತ್ತೇ ಮಾತ್ರ ಇದು ನಡೆಯುತ್ತೆ. ಕರೆಕ್ಟಾ? ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಮಗೆ ಒಂದು 2 kg ರೈಸ್ ಬೇಕಾಗಿದೆ. ಓಕೆ, ವಿ ನೀಡ್ 2 kg ಆಫ್ ರೈಸ್. ವಾಟ್ ವಿ ಡೂ, ವಿ ಡೈರೆಕ್ಟ್ಲಿ ಗೋ ಟು ದಿ ಮಾರ್ಕೆಟಿಗೆ ಹೋಗ್ಬಿಟ್ಟು 2 kg ರೈಸ್ ಕೊಡಿ ಸರ್ ಅಂತ ಹೇಳಿ ತೊಗೊಂಡ್ಬಿಟ್ಟು ಬಂದುಬಿಡ್ತೇವೆ. ಕರೆಕ್ಟ್? ಬಟ್ ಇನ್ ಆರ್ಡರ್ ಟು ರೀಚ್ ದ್ಯಾಟ್ ರೈಸ್ ಅಟ್ ದಿ ಶಾಪ್, ಆ ರೈಸು ನಮಗೆ ಶಾಪಿಗೆ ಬರಬೇಕು ಅಂತ ಹೇಳಿದರೆ ಇಟ್ ಹ್ಯಾಸ್ ಟು ಕ್ರಾಸ್ ಔಟ್ ಥ್ರೂ ನಂಬರ್ ಆಫ್ ಪ್ರೊಸೆಸಸ್. ಫಸ್ಟ್ ಫಾರ್ಮರ್ ಅವರ ಹಾರ್ವೆಸ್ಟ್ ಮಾಡಬೇಕು, ದೆನ್ ಇಟ್ ಹ್ಯಾಸ್ ಟು ಬಿ ಪ್ರೊಸೆಸ್ಡ್, ಎಲ್ಲ ಕ್ಲೀನಿಂಗ್ ಆಗಬೇಕು, ದೆನ್ ಇಟ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ಡ್, ಪ್ಯಾಕ್ಡ್, transported, stored, and then distributed, and then it also has to be consumed, guys. Okay, and after consumption you need to have some kind of output. ಈ ಎಲ್ಲ ಇದರಲ್ಲಿ ಟಾಸ್ಕ್ ಬರ್ತವೆ.
ಸೊ ಇನ್ ಆರ್ಡರ್ ಟು ಕ್ರಿಯೇಟ್ ದಿಸ್ ಆರ್ ಇನ್ ಕೇಸ್ ಟು ಮೇಂಟೈನ್ ದಿಸ್ ಆರ್ಡರ್, ಈ ಆರ್ಡರನ್ನು ಮೇಂಟೈನ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ವಿ ಕೀಪ್ ಆನ್ ಸ್ಟೋರಿಂಗ್ ಡೇಟಾ ಎಲ್ಲ ಸ್ಟೋರ್ ಮಾಡ್ತೀವಿ ನಾವು, ಕರೆಕ್ಟಾ. ಈಗ ಸಪೋಸ್ ಒಂದು ಸ್ಕೂಲಲ್ಲಿ ಅಥವಾ ಒಂದು ಹೈಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ದೇರ್ ಆರ್ 100 ಸ್ಟೂಡೆಂಟ್ಸ್. ಸೊ ವಾಟ್ ವಿ ಡೂ ಗೈಸ್, what does the college or an institution do? We keep the data of all these 100 students with respect to their performance. ಅವರು ಎಷ್ಟು ಮಾಡ್ತಿದ್ದಾರೆ, ಹೇಗೆ ಅವರು ಕ್ಲಾಸಸ್ ಅಟೆಂಡ್ ಆಗ್ತಿದ್ದಾರಾ, ಕ್ಲಾಸಸ್ ಅಟೆಂಡ್ ಆಗಿದ್ರೆ ಅವ್ರಿಗೆ ಅರ್ಥ ಆಗ್ತಿದೆನಾ, ಅರ್ಥ ಆದಮೇಲೆ ಅವರು ಎಕ್ಸಾಮಿನೇಷನ್ ಬರೀತಿದ್ದಾರಾ, ಆ ಎಕ್ಸಾಮಿನೇಷನಲ್ಲಿ ಆರ್ ದೇ ಗಿವಿಂಗ್ ದೇರ್ ಟೋಟಲ್ ಔಟ್ಪುಟ್, ಆರ್ ಇಫ್ ದೇ ಆರ್ ನಾಟ್ ರೈಟಿಂಗ್ ವಾಟ್ ಆರ್ ದಿ ರೀಸನ್ಸ್. ಈ ಎಲ್ಲ ನಾವೇನು ಮಾಡ್ತೇವೆ, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ನು ಈ ಒಂದು 100 ಸ್ಟೂಡೆಂಟ್ಸನ್ನು ಡೇಟಾ ಮೇಂಟೈನ್ ಮಾಡುತ್ತೆ, ಕರೆಕ್ಟ್. ಹಾಗೆಯೇ ಸ್ಟೂಡೆಂಟ್ಸ್ ಲೈಫಿಗೆ ಸ್ಟೂಡೆಂಟ್ಸ್ ಇರ್ತಾರೆ, ವರ್ಕರ್ಸ್ ಲೈಫಿಗೆ ಎಂಪ್ಲಾಯೀಸ್ ಇರ್ತಾರೆ, ಆ್ಯಂಡ್ ದೆನ್ ದೇರ್ ಆರ್ ಫಾರ್ಮರ್ಸ್, ಲೇಬರ್ಸ್, ಈ ಪ್ರಕಾರ ಬೇರೆ ಬೇರೆ ದೇರ್ ಆರ್ ನಂಬರ್ ಆಫ್ ಪರ್ಸನ್ಸ್. ಸೊ ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಹೌ ಈಸ್ ಇಟ್ ರಿಲೇಟೆಡ್ ಟು ಮ್ಯಾಥಮ್ಯಾಟಿಕ್ಸ್? ಸೊ ಮ್ಯಾಥಮ್ಯಾಟಿಕ್ಸಿಗೆ ಏನದು ರಿಲೇಟ್ ಅಂತ ಹೇಳಿದ್ರೆ, ಪ್ರತಿಯೊಂದು ಡೇಟಾನ ನಾವು ನಂಬರಿಂಗ್ ಫಾರ್ಮ್ಯಾಟಲ್ಲಿ ಇಡಬೇಕು, ಕರೆಕ್ಟಾ. 1 2 3 4 5 ಆ್ಯಂಡ್ ಸೊ ಆನ್. ವಿ ಹ್ಯಾವ್ ಟು ಹ್ಯಾವ್ ದಟ್ ನಂಬರಿಂಗ್ ಆರ್ಡರ್. ಸೊ ಈ ನಂಬರ್ಸನ್ನು ನಾವು ಈ ಪ್ರಕಾರ ಬರೀತಾ ಹೋಗ್ತೀವಲ್ರಿ, ಇದಕ್ಕೆ ನಾವು ಒಂದು ಸಿರೀಸ್ ಅಂತ ಹೇಳ್ತೇವೆ. ಓಕೆ, ವಾಟ್ ಈಸ್ ಅ ಸಿರೀಸ್ ಗೈಸ್, ಆರ್ ವಾಟ್ ಈಸ್ ಅ ಸೀಕ್ವೆನ್ಸ್? ಸೊ ಐ ವಿಲ್ ಟೆಲ್ ಯು ದ ಡಿಫ್ರೆನ್ಸ್. ಸೀಕ್ವೆನ್ಸ್ ಮತ್ತು ಸಿರೀಸ್ ನಡುವಲ್ಲಿ ಡಿಫ್ರೆನ್ಸ್ ಏನಿದೆ ಅದನ್ನು ಕೂಡ ಈಗ ಹೇಳ್ತೀನಿ. ಬಟ್ ಬೇಸಿಕಲಿ ನಂಬರ್ಸನ್ನು ನಾವು ಆರ್ ಡಿಜಿಟ್ಸನ್ನು ಇಫ್ ಯು ಕೀಪ್ ಆನ್ ರೈಟಿಂಗ್ ದಮ್ ಅಕಾರ್ಡಿಂಗ್ಲಿ, ದಿಸ್ ಈಸ್ ನೋನ್ ಟು ಬಿ ಅ ಸೀಕ್ವೆನ್ಸ್. ಇದಕ್ಕೆ ಒಂದು ಸೀಕ್ವೆನ್ಸ್ ಅಂತ ಹೇಳ್ತಾರೆ. ಓಕೆ, ನಂಬರ್ಸ್ ಒಂದು ಪ್ರಾಪರ್ ಫಾರ್ಮ್ಯಾಟಲ್ಲಿ ಬರಿತಾ ಹೋಗುವುದು, ನಾಟ್ ಅಪ್ ಟಿಲ್ ಇನ್ಫಿನಿಟಿವರೆಗೇ ಬರಿಬೇಕು ಅಂತ ಹೇಳಿ ಏನು ಕಂಡೀಷನ್ ಇಲ್ಲ. ಇಟ್ ಮೇ ಬಿ ಅಪ್ ಟು ಇನ್ಫಿನಿಟಿ ಆರ್ ಇಟ್ ಮೇ ಹ್ಯಾವ್ ಅ ಲಿಮಿಟ್ ಹಿಯರ್. ಓಕೆ, ಇದಕ್ಕೆ ನಾವು ಸೀಕ್ವೆನ್ಸ್ ಅಂತ ಹೇಳ್ತೇವೆ, ಸೀಕ್ವೆನ್ಸ್. ಆ್ಯಂಡ್ ನೌ ದಿಸ್ ಸೀಕ್ವೆನ್ಸ್ ಇಸ್ ಆಲ್ಸೋ ನೋನ್ ಆಸ್ ಪ್ರೋಗ್ರೆಷನ್. ಇದಕ್ಕೆ ಪ್ರೋಗ್ರೆಷನ್ ಕೂಡ ಹೇಳ್ತೇವೆ. ಪ್ರೋಗ್ರೆಷನ್ ಅಂದರೆ ಏನ್ರಿ, ವಾಟ್ ಡಸ್ ಪ್ರೋಗ್ರೆಷನ್ ಮೀನ್ಸ್? ಪ್ರೋಗ್ರೆಷನ್ ಮೀನ್ಸ್ ಮುಂದೆ ಸಾಗುವುದು, ಟು ಕೀಪ್ ಆನ್ ಮೂವಿಂಗ್ ಫಾರ್ವರ್ಡ್. ಓಕೆ, ಅದಕ್ಕೆ ಪ್ರೋಗ್ರೆಷನ್. ನಂಬರ್ಸ್ ಏನಾಗ್ತಾವ್ರಿ, ಬರ್ತಾನೆ ಹೋಗ್ತಿದ್ದಾವೆ, ನಂಬರ್ಸು ಮುಂದೆ ಸಾಗ್ತಾ ಹೋಗುತ್ತಿವೆ. ಸೊ ಅದಕ್ಕೆ ನಾವು ಈ ಫಾರ್ಮನ್ನು ಪ್ರೋಗ್ರೆಷನ್ ಅಂತಲೂ ಹೇಳ್ತೀವಿ, ಸೀಕ್ವೆನ್ಸ್ ಅಂತಲೂ ಹೇಳ್ತೇವೆ. ಸೊ ಈಗ ಡಿಫ್ರೆನ್ಸ್ ಏನು ಸೀಕ್ವೆನ್ಸ್ ಮತ್ತು ಸಿರೀಸ್ ನಡುವಲ್ಲಿ ಅಂದರೆ, ಈ ಸೀಕ್ವೆನ್ಸಿಗೆ ದಿ ಸೀಕ್ವೆನ್ಸ್ ಡಿಜಿಟ್ಸ್ ಕಾಮಾಯಿಂದ ನಾವು ಇಲ್ಲಿ ಸಪ್ರೇಟ್ ಮಾಡಿದ್ದೇವೆ. ವಿ ಆರ್ ನಾಟ್ ಕನೆಕ್ಟಿಂಗ್ ದೀಸ್ ಡಿಜಿಟ್ಸ್ ಹಿಯರ್. ಓಕೆ, ಮ್ಯಾಥಮ್ಯಾಟಿಕಲಿ ಇದಕ್ಕೆ ಏನು ಕನೆಕ್ಷನ್ ಮಾಡ್ತಾ ಇಲ್ಲ, ದೇ ಹ್ಯಾವ್ ಜಸ್ಟ್ ಬೀನ್ ರೆಪ್ರೆಸೆಂಟೆಡ್ ಹಿಯರ್. ಹಾಗೆಯೇ ಸುಮ್ಮನೆ ಬರಿತಾ ಹೋಗ್ತಿದ್ದೇವೆ, ಇದಕ್ಕೆ ಪ್ರೋಗ್ರೆಷನ್ ಅಥವಾ ಸೀಕ್ವೆನ್ಸ್ ಅಂತ ಹೇಳ್ತಾರೆ. ಸೊ ಹೀಗೇ ಸೀಕ್ವೆನ್ಸಲ್ಲಿ ಪ್ರತಿಯೊಂದು ಟರ್ಮ್ ನಡುವಲ್ಲಿ ಒಂದು ಮ್ಯಾಥಮ್ಯಾಟಿಕಲ್ ನಾವು ಫಂಕ್ಷನನ್ನು ಡಿಫೈನ್ ಮಾಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ 5 + 3 + 2 + 1 + 0 -1 -2 and so on. So whenever the terms of the progression are connected with each other through a mathematical function or a sign, then it is known to be a series. Sequence ಗೆ ಯಾವತ್ತು ನಾವು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಯಾವುದೇ ಒಂದು ಫಂಕ್ಷನಿಂದ ಕನೆಕ್ಟ್ ಮಾಡ್ತಾ ಹೋದರೆ ಆ ಒಂದು ಸೀಕ್ವೆನ್ಸಿಗೆ ಸಿರೀಸ್ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆನಾ? ಸೊ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಪ್ರೋಗ್ರೆಷನ್ ಆರ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಸಿರೀಸ್? ಇದನ್ನು ನಾವು ತೊಗೊಂಡ್ಬಿಟ್ಟು ಏನು ಮಾಡ್ಬೇಕು ಸರ್, ಎದಕ್ಕೆ ಇದು ಯೂಸ್ ಅಂತ ಹೇಳಿದ್ರೆ, ದಿ ಯೂಸ್ ಇಸ್ ದ್ಯಾಟ್ ಗೈಸ್, ಈಗ ನಾನು ಒಂದು ನಂಬರನ್ನು ಬರೀತಾ ಹೋಗ್ತೇನೆ. ಓಕೆ, ಐ ವಿಲ್ ರೈಟ್ ಅ ಸೀಕ್ವೆನ್ಸ್ 2 4 6 8 and 10. ಓಕೆ, ಸೊ ಐ ಕ್ಯಾನ್ ರೈಟ್ ಇನ್ ಎನಿ ಡಿಜಿಟ್ ದಟ್ ಐ ವಾಂಟ್. ನಮಗೆ ಯಾವ ಡಿಜಿಟ್ ಬೇಕು, ನಮಗೆ ಹೇಗೆ ಬೇಕು ಹಾಗೆ ನಾನು ಬರಿಬೋದು, ಕರೆಕ್ಟಾ? ಆದರೆ ನಾವೇನು ಮಾಡಿದ್ದೇವೆ, ಇದು ನಾನು ಏನು ಬರೆದಿದ್ದೀನಿ ಇದರಿಂದ ನನಗೆ ಅರ್ಥ ಆಗಬೇಕು ಅಂದರೆ ನಾನು ಏನು ಬರೆದಿದ್ದೀನಿ ನಿಮಗೆ ನಾನು ಹೇಳಬೇಕು, ನೋಡಿ ಸರ್ ಈ ಪ್ರಕಾರ ನಾನು ಬರೆದಿದ್ದೇನೆ ಅಂತ ಹೇಳಿ. ದಿಸ್ ಟು ಏನಿದು, ಟು ಚಾಕ್ಲೇಟ್ಸಾ, ಟು ಸ್ಟೂಡೆಂಟ್ಸಾ, ಟು ಎಂಪ್ಲಾಯೀಸಾ, ಟು ಬೈಕ್ಸಾ, ಟು ಮಷೀನ್ಸಾ, ಏನಿದು ಅದು ನಾನು ಸ್ಪೆಸಿಫೈ ಮಾಡಿಲ್ಲ. ಸೊ ಜನರಲ್ಲಿ ಒಂದು ಡಿಜಿಟಿಗೆ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ, ಹೇಳಬೇಕಾಗುತ್ತೆ ಇದೇನಿದು ಅಂತ ಹೇಳಿ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಫಾರ್ ಸ್ಟ್ಯಾಂಡರ್ಡ್ಸ್ ಗೈಸ್, ಸ್ಟ್ಯಾಂಡರ್ಡ್ ಅಂದರೆ ಲಾರ್ಜ್ಲಿ ಎಕ್ಸೆಪ್ಟೆಡ್ ರೀ, ಎಲ್ಲರೂ ಎಕ್ಸೆಪ್ಟ್ ಮಾಡಿರ್ತೀವಿ, ಅದಕ್ಕೆ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಫಿಕ್ಸ್ಡ್ ಅಂತ ಹೇಳಿ. ಸೊ ನಾವು ಈ ಪ್ರಕಾರ ಸೀಕ್ವೆನ್ಸ್, ಈ ಪ್ರಕಾರ ಡಿಜಿಟ್ಸನ್ನು ಬರೆಯೋದನ್ನು 3 ಫಾರ್ಮ್ಸಲ್ಲಿ ಡಿಫೈನ್ ಮಾಡಿದ್ದೇವೆ ನಾವೆಲ್ಲರೂ.
ಓಕೆ, ನಾವೆಲ್ಲರೂ ಅಂದರೆ ಇಡೀ ವರ್ಲ್ಡಲ್ಲಿ ನಾವು ಎಷ್ಟು ಜನರಿದ್ದಿರುವಲ್ಲ ಆ ಪ್ರಕಾರ ಒಂದು ಫಿಕ್ಸ್ಡ್ ವ್ಯಾಲ್ಯೂವನ್ನು ಡಿಫೈನ್ ಮಾಡಿಬಿಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಬೈಕ್ ನೀವು ತೊಗೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀರಾ, ಹೋಗ್ಬಿಟ್ಟು 2 ವೀಲ್ಸ್ ಇರುವಂತಹ ಬೈಕನ್ನು ನೋಡ್ತೀರಾ. ಬೈಕಿಗೆ 2 ವೀಲ್ಸ್ ಎದಕ್ಕಿರುತ್ತವೆ, ಸ್ಟ್ಯಾಂಡರ್ಡ್ ರೀ. ಓಕೆ, ಲಾಜಿಕಲಿ 2 ವೀಲ್ಸ್ ಮೇಲೆ ನಡೆಯುತ್ತೆ ಬೈಕು, ಸೊ ಅದಕ್ಕೆ ನಾವು ನಡೆಸ್ತಿದ್ದೇವೆ. ಸೊ ಆ ಪ್ರಕಾರ ಇಂಗ್ಲೀಷ್ ಈಸ್ ಡಿಫೈನ್ಡ್ ಆಸ್ ಅ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ, ಬೇರೆ ಲ್ಯಾಂಗ್ವೇಜಸ್ ಕೂಡ ಇವೆ, ಬಟ್ ಹೈಲಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಅದಕ್ಕೆ ಬಿಕಾಸ್ ಎಕ್ಸೆಪ್ಟ್ ಮಾಡಿದ್ದೀವಿ ನಾವೆಲ್ಲರೂ. ಈಗ ನಾನು ಹೋಗ್ಬಿಟ್ಟು ರಷ್ಯಲ್ಲಿ ಇರುವವರಿಗೆ ಹಿಂದಿ ಅಥವಾ ಕನ್ನಡದಲ್ಲಿ ನಾನು ಮಾತಾಡಿದರೆ ಅವರಿಗೆ ಅರ್ಥ ಆಗಲ್ಲ. ಅದಕ್ಕೆ ಅವರ ಭಾಷೆ ರಷ್ಯನ್ ಇದೆ, ಅವರು ಹಿಂದಿ ಕಲಿಯಬೇಕು ಒಂದು, ಅಥವಾ ಕನ್ನಡವನ್ನು ಕಲಿಯಬೇಕು ಒಂದು, ಅಥವಾ ನಾವು ರಷ್ಯನನ್ನು ಕಲಿಬೇಕು ಒಂದು. ಸೊ ಈ ಪ್ರಕಾರ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲರೂ ನಮಗೇನು ಬೇಕು ಅದನ್ನು ನಾವು ಕಲ್ತಾ ಕೂತ್ರೆ ನಮಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಕೋಆಪರೇಟ್ ಮಾಡಲಿಕ್ಕೆ ಆಗಲ್ಲ. ಸೊ ವಿ ಹ್ಯಾವ್ ಡಿಫೈನ್ಡ್ ಇಂಗ್ಲೀಷ್ ಆಸ್ ಅ ಫಿಕ್ಸ್ಡ್ ಲ್ಯಾಂಗ್ವೇಜ್. ಆ ಪ್ರಕಾರ ಮ್ಯಾಥಮ್ಯಾಟಿಕ್ಸಲ್ಲಿ ಸೀಕ್ವೆನ್ಸಸ್ಸನ್ನು ಕೂಡ ನಾವು ಡಿಫೈನ್ ಮಾಡಿಬಿಟ್ಟಿದ್ದೇವೆ. ವಿ ಹ್ಯಾವ್ ಡಿಫೈನ್ಡ್ ದೆಮ್ ಇಂಟು 3 ಡಿಫ್ರೆಂಟ್ ಟೈಪ್ಸ್. ಓಕೆ, ಸೀಕ್ವೆನ್ಸಸ್ ಈ ನಂಬರ್ಸನ್ನು ರಿಪ್ರೆಸೆಂಟ್ ಮಾಡುವುದು 3 ಫಾರ್ಮ್ಸಲ್ಲಿ 3 ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ಡಿಫೈನ್ ಮಾಡ್ತಾ ಹೋಗಬಹುದು. ಸೊ ಆ 3 ಟೈಪ್ಸ್ ಯಾವುವು, ಆ ಟೈಪ್ಸು ಹೇಗೆ ಡಿಫೈನ್ ಮಾಡಿದ್ದೀವಿ, ಅದು ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಅದನ್ನು ಅಪ್ಲೈ ಹೇಗೆ ಮಾಡಬೇಕು, ಅದನ್ನು ನಾವು ಈ ಒಂದು ಟಾಪಿಕಲ್ಲಿ ಕಲಿತೇವೆ ಇನ್ ದಿಸ್ ಟಾಪಿಕ್ ಆಫ್ ಪ್ರೋಗ್ರೆಷನ್ ಗೈಸ್. ಓಕೆ, ಸೊ ದಿಸ್ ಈಸ್ ದ ಬೇಸಿಸಿಟಿ ಆಫ್ ವಾಟ್ ಪ್ರೋಗ್ರೆಷನ್ ಈಸ್ all about, and I hope that you already have gone through this, because this guys is already an accepted topic. ಏನು ಹೊಸದಾಗಿ ಏನು ಅಲ್ಲ ರೀ, ಆಲ್ರೆಡಿ ನಾವು ಇದನ್ನು ಕಲ್ತಿದ್ದೇವೆ. ಸೊ ನಾವು ಲೆಟ್ us come back to what are those types. ನಂಬರ್ಸನ್ನು ಅಥವಾ ಯಾವುದೇ ಎಲಿಮೆಂಟ್ಸನ್ನು ಯಾವ ಪ್ರಕಾರ ನಾವು ಫಾರ್ಮ್ ಮಾಡ್ತಾ ಹೋಗಬಹುದು, ರೆಪ್ರೆಸೆಂಟ್ ಮಾಡ್ತಾ ಹೋಗುವುದು. ಸೊ ದ ಫಸ್ಟ್ ಟೈಪ್ ಈಸ್ ನೋನ್ ಆಸ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಗೊತ್ತಿದೆ ಅಲ್ರಿ ಎಲ್ಲರಿಗೂ? ಓಕೆ, ಮೆನಿ ಅಮಂಗ್ ಯು ಆಲ್ರೆಡಿ ಮೈಟ್ ಬಿ ನೋಯಿಂಗ್ ದಿಸ್ ಗೈಸ್. ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು? ಸಿ ಪ್ರೋಗ್ರೆಷನ್ ಆಸ್ ಐ ಟೋಲ್ಡ್ ಯು ಇಟ್ ಈಸ್ ನಥಿಂಗ್ ಬಟ್ ಅ ಸೀಕ್ವೆನ್ಸ್ ಗೈಸ್. ಇದು ಒಂದು ಸೀಕ್ವೆನ್ಸ್ ಇದೆ, ದ್ಯಾಟ್ ಈಸ್ ಫಾರ್ ಶ್ಯೂರ್. ನಾವು ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ನಾವು ನಂಬರ್ಸನ್ನು ಬರಿತಾ ಹೋಗ್ತೇವೆ. ಹೌ ಡು ವಿ ರೈಟ್ ದಿ ನಂಬರ್ಸ್? ಓಕೆ, ಇದಕ್ಕೆ ಒಂದು ಪ್ಯಾಟರ್ನ್ ಇದೆ. ಏನದು ಪ್ಯಾಟರ್ನ್ ಸರ್ ಅಂದರೆ, ಯು ಮೈಟ್ ಬಿ ನೋಯಿಂಗ್, ಸಿ ಡಿಫ್ರೆನ್ಸ್ ಬೇಸಿಸ್ ಮೇಲೆ ಬರಿತಾ ಹೋಗ್ತೇವೆ. ವಿ ರೈಟ್ ದೀಸ್ ಸೀಕ್ವೆನ್ಸ್ ಆರ್ ವಿ ರೈಟ್ ದಿ ಪ್ರೋಗ್ರೆಷನ್ ಆನ್ ದ ಬೇಸಿಸ್ ಆಫ್ ಡಿಫ್ರೆನ್ಸ್ ಗೈಸ್. ಡಿಫ್ರೆನ್ಸ್ ಅಂದರೆ ಏನ್ರಿ? ಸಬ್ಟ್ರಾಕ್ಷನ್ ಬೇಸಿಸ್, ಕರೆಕ್ಟಾ? ಸೊ 5 and 3 ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ, ಕರೆಕ್ಟಾ? 3 and 2. ಓಕೆ, ಸೊ ಡಿಫ್ರೆನ್ಸ್, sorry, this should actually have been 1 year. Okay, so this will be 1, this will be -1, and this will be -3. Okay, so 5 and 3 difference is 2, 3 and 1 difference is 2, 1 - 1 difference 2 ಇದೆ, -1 -3 difference 2 ಬಂದಿದೆ. So if you observe here guys, the difference is fixed, 2 2 2 and 2, but there is a variation here. ಆ ವೇರಿಯೇಷನ್ ಏನು ಅದನ್ನು ಹೇಳ್ತೀನಿ, ಬಟ್ ಲೆಟ್ ಅಸ್ ಜಸ್ಟ್ ಫೋಕಸ್ ಅಟ್ ಮ್ಯಾಗ್ನಿಟ್ಯೂಡ್. ನೋಡಿ, ವ್ಯಾಲ್ಯೂ ಎಷ್ಟಿದೆ? 2 ಇದೆನಾ? ವ್ಯಾಲ್ಯೂ ಎಷ್ಟು ನೋಡಿ, 2 ಅಂತ ಹೇಳಿ ನಮಗೆ ಗ್ಯಾಪ್ ಬರ್ತಿದೆ, ಡಿಫ್ರೆನ್ಸ್ ಬರ್ತಿದೆ. ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ? ಕಾಮನ್ ಆಗಿ ಇದೆ. ಡಿಫ್ರೆನ್ಸ್ ಇಸ್ ಕಾಮನ್, 2 2 2 ಕಾಮನ್ ಅಲ್ರಿ. ಸೊ ಅದಕ್ಕೆ ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಯಾವುದೇ ಒಂದು ಸೀಕ್ವೆನ್ಸನ್ನು ನಾವು ಕೊಟ್ಟಿರುವಂತಹ ಈ ಟರ್ಮ್ಸನ್ನು ಒಂದು ಕಾಮನ್ ಡಿಫ್ರೆನ್ಸ್ ಬೇಸಿಸ್ ಮೇಲೆ ಅರೇಂಜ್ ಮಾಡಿದರೆ ಇದಕ್ಕೆ ನಾವು ಅರಿಥಮೆಟಿಕ್ ಸೀಕ್ವೆನ್ಸ್ ಅಥವಾ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೇವೆ. ಓಕೆ, ವಾಟ್ ಡು ವಿ ಕಾಲ್ ದಿಸ್? ವಿ ಕಾಲ್ ಇಟ್ ಆಸ್ ಅರಿಥಮೆಟಿಕ್ ಸೀಕ್ವೆನ್ಸ್ ಆರ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ ಇದರಲ್ಲಿ ಡಿಫ್ರೆನ್ಸ್ ಹೇಗೆ ನೋಡ್ತೇವೆ ನಾವು ಯಾವತ್ತು? ಹೈಯರ್ ವ್ಯಾಲ್ಯೂ ಮೈನಸ್ ಲೋವರ್ ವ್ಯಾಲ್ಯೂ, ಕರೆಕ್ಟ್? ಸೊ ಹಿಯರ್ ಇಫ್ ಯು ಲುಕ್ ಇನ್ ಗೈಸ್, always remember the difference that we are taking, we always take it as t2 minus t1. t2 ಅಂದರೆ ಏನ್ರಿ? ಸೆಕೆಂಡ್ ಪೊಸಿಷನಿಗೆ ಇರುವಂತಹ ಟರ್ಮ್. ಟರ್ಮ್ 2 minus term 1. what is term 2? 3. what is term 1? ಫಸ್ಟ್ ಟರ್ಮ್ ಯಾವುದ್ರಿ? 5. 3 minus 5 minus 2. ಸೊ ಡಿಫ್ರೆನ್ಸ್ ಎಷ್ಟಾಯ್ತು ನಮ್ಮದು? -2 ಆಯಿತು, 2 ಆಗಲ್ಲ. ಓಕೆ, ಆಲ್ವೇಸ್ ರಿಮೆಂಬರ್ ಗೈಸ್, t2 minus t1 ತೊಗೊಳ್ಬೇಕು ಡಿಫ್ರೆನ್ಸನ್ನು. ಓಕೆ,
5 minus 3 ಅಫ್ಕೋರ್ಸ್ ಡಿಫ್ರೆನ್ಸ್ 2 ಬರುತ್ತೆ, ವ್ಯಾಲ್ಯೂ 2 ಬರುತ್ತೆ, ಬಟ್ ನಮಗೆ ಪ್ರಾಬ್ಲಮ್ಸಲ್ಲಿ ಸೈನ್ಸ್ ಎಲ್ಲ ಚೇಂಜ್ ಆಗಿ ಪ್ರಾಬ್ಲಮ್ ವಿಲ್ ಬಿ ರಾಂಗ್. ಓಕೆ, ಸೊ ಆಲ್ವೇಸ್ ರಿಮೆಂಬರ್ T2 minus T1 ತೊಗೊಳ್ಳಿ. ಏನು ಸರ್ ಇದು 2 ಇದೆ ಈಸಿ ಆಗುತ್ತೆ ಅಂತೇಳಿ ಆ ಪ್ರಕಾರ ನಡೆಯಲ್ಲ. ಓಕೆ, ಸೊ 1 minus of 3 T3 minus T2 that will also be minus 2 minus 1 minus of 1 minus 2 minus 2. ಸೊ ಕಾಮನ್ ನಮಗೆ ಡಿಫ್ರೆನ್ಸ್ ಬರ್ತಿದೆ, ಹೆನ್ಸ್ ಇಟ್ ಈಸ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಹಿಯರ್ ಇನ್ ದಿಸ್ ಕೇಸ್ ಗೈಸ್ ಫಸ್ಟ್ ಟರ್ಮ್ ಈಸ್ ನೋನ್ ಟು ಬಿ ಎ. ಫಸ್ಟ್ ಟರ್ಮಿಗೆ ಎ ಇಂದ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ಟರ್ಮ್ ಈಸ್ ರೆಪ್ರೆಸೆಂಟೆಡ್ ಬೈ ಎ. ಎ ಇಂದ ನಾವು ಫಸ್ಟ್ ಟರ್ಮನ್ನು ರಿಪ್ರೆಸೆಂಟ್ ಮಾಡ್ತೇವೆ. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎ ಹಿಯರ್? ಫಸ್ಟ್ ಪೊಸಿಷನ್ಗೆ ಇರುವಂತಹ ಟರ್ಮ್ 5. ಆ್ಯಂಡ್ ಡಿ ಅಂದ್ರೇನು? ಕಾಮನ್ ಡಿಫ್ರೆನ್ಸ್. ಓಕೆ, ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಡಿಫ್ರೆನ್ಸ್ ಎಷ್ಟು ಬರ್ತಿದೆ? -2 ಕಾಮನ್ ಕೂಡ ಇದೆ, ಹೆನ್ಸ್ ಇಟ್ ಈಸ್ ನೋನ್ ಟು ಬಿ -2. ಓಕೆ, ಆ್ಯಂಡ್ ನೌ ಸಿ ಹಿಯರ್ T1 ಅಂದ್ರೇನು? ಫಸ್ಟ್ ಪೊಸಿಷನ್ಗೆ ಇರುವಂತಹ ನಮ್ಮ ಟರ್ಮ್. T2 ಅಂದ್ರೇನು? ಸೆಕೆಂಡ್ ಪೊಸಿಷನ್ಗೆ ಇರುವಂತಹ ಟರ್ಮ್. T5 ಅಂದರೆ ಏನು? ಫಿಫ್ತ್ ಪೊಸಿಷನ್ಗೆ ಇರುವಂತಹ ಟರ್ಮ್. ಓಕೆ, ಹಾಗೆಯೇ Tn ಅಂದರೆ nth ಪೊಸಿಷನ್ಗೆ ಇರುವಂತಹ ಟರ್ಮ್ ಇದು. ಓಕೆ, Tn ಈಸ್ ನಥಿಂಗ್ ಬಟ್ ದಿ ಟರ್ಮ್ ಗೈಸ್. ಟರ್ಮ್ ಇದು, ಆ ಪೊಸಿಷನ್ ಅಲ್ಲ. ಓಕೆ, ಟರ್ಮ್ n ಪೊಸಿಷನ್ ವ್ಯಾಲ್ಯೂ ನೋಡಿ. n ಏನಾಗುತ್ತೆ? ಆ ಪೊಸಿಷನ್ ಆಗುತ್ತೆ. ಯಾವ ಪೊಸಿಷನಿಗಿದೆಯಪ್ಪ ಇದು ಅಂತ. ಫಾರ್ ಎಕ್ಸಾಂಪಲ್ T5 ನಾನು ಕನ್ಸಿಡರ್ ಮಾಡಿದರೆ n ವಿಲ್ ಬಿ 5. ಪೊಸಿಷನ್ ಎಷ್ಟಿದೆ? ಪೊಸಿಷನ್ 5 ಇದೆ. ಬಟ್ ಫಿಫ್ತ್ ಪೊಸಿಷನ್ಗೆ ಇರುವಂತಹ ಟರ್ಮ್ ಯಾವುದು? -3. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ಗೈಸ್, ನೆನಪಿಟ್ಕೊಳ್ಳಿ. T5 ಬೇರೆದು, 5 ಬೇರೆದು. Tn ಬೇರೆದು, n ಬೇರೆದು. n represents position, Tn represents the term at that position. ಓಕೆ, ಸೊ ನಮಗೆ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವುದೇ ಒಂದು ಪೊಸಿಷನ್ಗೆ ಇರುವಂತಹ ಟರ್ಮ್ ಯಾವುದು ಅದು ನಮಗೆ ಬೇಕಾಗಿದೆ ಅಂದರೆ ನಾವೇನು ಮಾಡ್ತೇವೆ? ಒಂದು ಫಾರ್ಮುಲಾ ಇದೆ ಇದಕ್ಕೆ, ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡಬಹುದು. ನೋ ನೀಡ್ ಟು ಗೋ ಫಾರ್ ದ ರೀಸನ್. ಆ ಫಾರ್ಮುಲಾ ಹೇಗೆ ಬಂತು ಇಲ್ಲಿ, ಅದು ಇಲ್ಲಿ ಬೇಕಾಗಿಲ್ಲ. That part is for research sector and that is for science branch, not for the commerce branch. Okay, so formula yavudu? A plus n minus of 1 into d. Correct? Tn, that is term at nth position, is given by a plus n minus 1 into d. A, what is the value of a? A is tree first term. N ಏನು? The position of that term. Position of that term. D is nothing but the common difference. Okay, already ಇದನ್ನು ಕೂಡ ನೋಡಿದ್ದೇವೆ ನಾವು. Correct? So this is all about arithmetic progression guys. So this is the first type of progression. ಏನಂತ ಹೇಳ್ತೇವೆ ಇದಕ್ಕೆ? ಫಸ್ಟ್ ಟೈಪ್ ಆಫ್ ಪ್ರೋಗ್ರೆಷನ್ ಅಂತ ಹೇಳ್ತೇವೆ. ಬೇಸಿಕಲಿ there are 3 different types of progressions. We are looking at the first type of progression. Understood guys? No doubts very? Okay, I don't think so you will be having any doubts guys, because already we have learned all this. ಇದೆಲ್ಲವನ್ನು ನಾವು ಓದಿದ್ದೇವೆ ನಮ್ಮ ಹೈಸ್ಕೂಲಲ್ಲಿ ಎಲ್ಲ. ಕರೆಕ್ಟಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಗೈಸ್ ಪ್ಲೀಸ್ ಲೆಟ್ ಅಸ್. ಏನು ಡೌಟ್ಸ್ ಇದ್ದರೆ ಕೇಳಿ ಗೈಸ್. Okay, so I'll do one thing guys. We'll solve certain problems on the basis of this topic. Okay, so once again the problems are going to be very easy guys. Already ಇದನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೇವೆ. ಕರೆಕ್ಟಾ? ಸೊ ಲೈಕ್ ಮಾಡಿ ಗೈಸ್ ವಿಡಿಯೋನ, ಅರ್ಥ ಆಗ್ತಾ ಇದ್ರೆ. ಏನು ಡೌಟ್ಸ್ ಇದ್ರೆ ಕೇಳಿ. Okay, so now let us look at the first question guys. Okay, so this is the first question. So ನೋಡಿ ಕ್ವೆಶ್ಚನ್ ಏನು ಕೇಳ್ತಿದೆ, ಏನು ಹೇಳ್ತಿದ್ದಾರೆ.
If the nth term of a sequence is given by an which equals n square minus n plus 1, write down its first 5 terms. So ನೋಡಿ guys, ಏನು ಹೇಳ್ತಿದ್ದಾರೆ ಇಲ್ಲಿ ಅವರು, there is a sequence. Okay, already there is a sequence ಅಂತ ಹೇಳಿ ನಮಗೆ ಅವರು ಹೇಳಿದ್ದಾರೆ, and that sequence is given by an nth term. What do you mean by nth term? That is nothing but tn is the nth term, correct? Tn is given by n square minus of n plus of 1. Okay, this is the nth term. Now we have to write down its first 5 terms. First 5 terms ಅನ್ನು ನಾವು ಇಲ್ಲಿ ಬರಿಬೇಕಾಗಿದೆ. So now here guys, ಇಲ್ಲೇನಿದೆ ನೋಡಿ, what does n represent? n represents position, ಕರೆಕ್ಟಾ? ಪೊಸಿಷನ್ ಎಷ್ಟಿದೆ ಅದು ರೆಪ್ರೆಸೆಂಟ್ ಮಾಡುತ್ತೆ n. ಸೊ ಈಗ ಇಫ್ ಐ ಟೇಕ್ ಇನ್ n ಈಸ್ ಈಕ್ವಲ್ಸ್ ಟು 1, n ಈಸ್ ಈಕ್ವಲ್ಸ್ ಟು 1 ಅಂತ ತಗೊಂಡ್ರೆ ದ ಟರ್ಮ್ ವಿಲ್ ಬಿ ಫಸ್ಟ್ ಟರ್ಮ್, ಕರೆಕ್ಟ್? ಪೊಸಿಷನ್ 1 ಇದೆ, ಫಸ್ಟ್ ಪೊಸಿಷನ್ಗೆ ಇರುವಂತಹ ಟರ್ಮ್ ನನಗೆ ಬರುತ್ತೆ t1 ವಿಚ್ ಈಸ್ ಈಕ್ವಲ್ ಟು ವಾಟ್, n ಸ್ಕ್ವೇರ್ 1 ಸ್ಕ್ವೇರ್ ಮೈನಸ್ 1 ಪ್ಲಸ್ 1 ಆ್ಯಸ್ ಇಟ್ ಈಸ್. ತಿಳಿತಿದಾ? n ವ್ಯಾಲ್ಯೂ ನಮಗೆ ಗುರ್ತಿದೆ ರೀ, ಫಸ್ಟ್ ಪೊಸಿಷನ್. ಓಕೆ, ಸೊ ಇದರಲ್ಲಿ ಆಲ್ರೆಡಿ ನಮಗೆ ಅವರು nth ಟರ್ಮ್ ಎಷ್ಟು ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ವ್ಯಾಲ್ಯೂ ಸಿಗ್ತವೆ. ಸೊ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆ್ಯಂಡ್ ದ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1. ಸೊ ಫಸ್ಟ್ ಟರ್ಮ್ ಎಷ್ಟು ಬಂತು ರೀ, 1 ಅಂತ ಹೇಳಿ ಬಂತು. ಸೊ ಹಾಗೆ ಅವ್ರು ನಮ್ಗೆ ಏನು ಹೇಳ್ತಿದ್ದಾರೆ, ಫಸ್ಟ್ 5 ಟರ್ಮ್ಸ್ ಅಂತ ಕೇಳ್ತಿದ್ದಾರೆ. ಸೊ ವಿಲ್ ಟೇಕ್ n ಈಕ್ವಲ್ಸ್ ಟು ಸೆಕೆಂಡ್ ಪೊಸಿಷನ್ಗೆ ಟರ್ಮ್ ಯಾವುದು? Okay, the second position, what is the term? Substitute here. Okay, equation number 1 ಅಲ್ಲಿ substitute ಮಾಡುವುದು. So 2 square minus 2 plus of 1, correct? n ಜಾಗದಲ್ಲಿ 2 ಅಂತ substitute ಮಾಡ್ತಿದ್ದೇವೆ, which is equal to 2 square is 4 minus 2 plus 1, correct? So ಏನಾಗುತ್ತೆ ಇದು, 4 minus of 2, that is 2. So 2 plus 1 is nothing but 3. The second term is nothing but 3. So ಹಾಗೇನೆ substitute the value of n is equals to 3. So n is equals to 3 ತಗೊಂಡ್ರೆ ನಮ್ಮ ಥರ್ಡ್ ಟರ್ಮ್ ಬರುವುದು n square, that is nothing but 3 square minus of 3 plus of 1 which is equal to 3 square is nothing but 9 minus of 3 plus of 1. So 9 minus of 3 is nothing but 6. 6 plus 1 is nothing but 7. Okay, so in the same form guys, take n equals to 4. n is equals to 4 ಅಂತ ತಗೊಂಡ್ರೆ ನಮ್ಮ ಫೋರ್ತ್ ಟರ್ಮ್ ಬರುವುದು n ಸ್ಕ್ವೇರ್ ಇದೆ, 4 ಸ್ಕ್ವೇರ್ ಮೈನಸ್ 4 ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಎಷ್ಟ್ರಿ, 16 ಮೈನಸ್ 4 ಪ್ಲಸ್ 1. 16 minus 4 is nothing but 12. 12 plus 1 is nothing but 13. Okay, and then the value of n is equals to 5. So t5 will be equal to 5 square minus 5 plus 1. So 5 square is ಬರುತ್ತೆ 25 minus 5 plus 1 is equals 25 minus 5 is 20. 20 plus 1 is nothing but 21. ತಿಳಿತಾ ಯಾವ ಪ್ರಕಾರ ಬಂತು ಅಂತ ಹೇಳಿ. ಸೊ ವಾಟ್ ಈಸ್ ದಿಸ್ ಸೀಕ್ವೆನ್ಸ್ ಗೈಸ್? ಏನು ಬಂತು ನಮಗೆ ಫಸ್ಟ್ 5 ಟರ್ಮ್ಸ್, 1 3 7 13 and 21. Okay, so these guys are nothing but the first 5 terms. ನಮಗೆ ಬೇಕಾಗಿರುವಂತಹ ಫಸ್ಟ್ 5 ಟರ್ಮ್ಸ್. ಸೊ ಈಗ ಯಾವುದೇ ಇದು ಸೀಕ್ವೆನ್ಸ್ ಇರಲಿ, ದ್ಯಾಟ್ ವಿ ಡೋಂಟ್ ಹ್ಯಾವ್ ಟು ವರಿ, ಅದು ನಮಗೆ ಬೇಕಾಗಿಲ್ಲ ಯಾವ ಸೀಕ್ವೆನ್ಸ್ ಇದು ಅಂತ ಹೇಳಿ. ಸೊ ಬೇಸಿಕಲಿ ಇದು ನೋಡಿ, ಡಿಫ್ರೆನ್ಸ್ ಎಷ್ಟು ಬರ್ತಿದೆ, 3 minus 1 2 ಇದೆ, 7 minus 3 4 ಇದೆ, ಕರೆಕ್ಟ್? 13 minus of 7 6, and then 21 minus of 13 8, ಕರೆಕ್ಟಾ? ಸೊ ಹಿಯರ್ ಈಗ ನೋಡಿ, ಇಲ್ಲಿ ನೋಡಿದರೆ ನಮಗೇನು ಡಿಫ್ರೆನ್ಸ್ ಏನು ಬರ್ತಿದೆ, ಡಿಫ್ರೆನ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಬೇರೆನೇ ಬರ್ತಿದೆ. ಸೊ ಈಗ ಇಲ್ಲಿ ಏನಿದೆ, ಇವ್ರು ಏನು ಮಾಡಿದ್ದಾರೆ, ಇಲ್ಲಿ 4 minus of 2 ಎಷ್ಟು ಬರುತ್ತೆ ಡಿಫ್ರೆನ್ಸು, 2. 6 minus 4 2, 8 minus 6 2. ಸೊ ಈಗ ನಮಗೆ ಬರ್ತಿದೆ ಕಾಮನ್ ಡಿಫ್ರೆನ್ಸ್ 2.
ಓಕೆ, ಸೊ ಈ ಒಂದು ಸೀಕ್ವೆನ್ಸ್ ಅವರು ಏನೋ ಕೊಟ್ಟಿದ್ದಾರೆ ಆಲ್ರೆಡಿ ನಮಗೆ, ಅವರು ಟಿ ಎನ್ ಅಂತ ಹೇಳಿ ಟರ್ಮ್ ಕೂಡ ಕೊಟ್ಟಿದ್ದಾರೆ, ಎನ್ತ್ ಟರ್ಮ್ ಆಲ್ರೆಡಿ ಗಿವನ್ ಹಿಯರ್. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾವೆ. ಬಟ್ ಹಿಯರ್ ಬೇಸಿಕಲಿ ಆ ಕೊಟ್ಟಿರುವಂತಹ ಸೀಕ್ವೆನ್ಸ್ ಯಾವುದು ಅಂತ ಕೇಳಿದರೆ ದ್ಯಾಟ್ ಈಸ್ ನಥಿಂಗ್ ಬಟ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಎದಕ್ಕೆ? ಬಿಕಾಸ್ ಕಾಮನ್ ಡಿಫ್ರೆನ್ಸ್ ಎಷ್ಟು ಬರ್ತಿದೆ? 2 ಬರ್ತಿದೆ. ಅಫ್ಕೋರ್ಸ್ ಡೈರೆಕ್ಟ್ಲಿ ಬಂದಿಲ್ಲ ರೀ, ಡೈರೆಕ್ಟ್ ಬಂದಿಲ್ಲ, ಮತ್ತೆ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಅವರು. ಓಕೆ, ಹಾಗೇನು ನಡೆಯುತ್ತೆ. ಸೀಕ್ವೆನ್ಸಲ್ಲಿ ಇನ್ನೊಂದು ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡಿ ಅದು ಅರಿಥಮೆಟಿಕ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್ ಗೈಸ್? ದಿಸ್ ಈಸ್ ದಿ ಫಸ್ಟ್ ಕ್ವೆಶನ್ ದಟ್ ವಿ ಹ್ಯಾವ್ ಲುಕ್ಡ್ ಇನ್ ಟುಡೇ. ಓಕೆನಾ? ಸೊ ನೌ ಕ್ಯಾನ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್? Okay guys, okay, so this is initially a 2 marks question guys. 2 mark question रहेगा. ನೋಡಿ ಎಷ್ಟು ಈಸಿ ಆಗಿ ಬಂದಿದೆ. Okay, okay, so can we move on to the next question? ಸೊ ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಲ್ರಿ? ತುಂಬ ಈಸಿ ಇದೆ, ನಥಿಂಗ್ ಟು ವರಿ ಅಬೌಟ್ ಹಿಯರ್. Okay, so now let me take in the next question guys. Once again a 2 mark question. Okay, so ನೋಡಿ ಕ್ವೆಶನ್ ಅಲ್ಲಿ ಏನು ಹೇಳ್ತಿದ್ದಾರೆ, ಇನ್ಸರ್ಟ್ 5 numbers in between 8 and 26 such that the resulting sequence is an arithmetic progression. 8 and 26, 8 ಮತ್ತೆ 26. so in between these two numbers we have to insert 5 numbers, 1 2 3 4 and 5. 5 numbers ಅನ್ನು ನಾವು ಇಲ್ಲಿ ಬರಿಬೇಕಾಗಿದೆ. ಕಂಡೀಷನ್ ಏನು? The sequence is an arithmetic progression. If the given sequence is in arithmetic progression, fill up the terms here. 5 ಟರ್ಮ್ಸ್ ಇಲ್ಲಿ ಬರುವುದು ಯಾವುವು ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ಸೊ ನೋಡಿ ಗೈಸ್, ಎ ಕೊಟ್ಟಿದ್ದಾರೆ ನಮಗೆ. ದಿಸ್ ಈಸ್ ಎ. ವ್ಯಾಲ್ಯೂ ಆಫ್ 8 is nothing but a. Correct? 8 will be the first term, a, and then what guys? This will be the last term which is nothing but tn, right? Last term n andre ಏನ್ರಿ? ಲಾಸ್ಟ್ ಟರ್ಮ್ ಬೇಸಿಕಲಿ. ಸೊ ವಾಟ್ ಈಸ್ ಎನ್ ಹಿಯರ್? ಆಲ್ರೆಡಿ ಎನ್ ನಮಗೆ ಗೊತ್ತಿದೆ. ಫಸ್ಟ್ ಪೊಸಿಷನ್ 2 3 4 5 6 and 7. 7th position. It means what? n is equals to 7. The number of terms ಎಷ್ಟಿವೆ? 7 terms ಇವೆ ಟೋಟಲಿ. ಅದರಲ್ಲಿ ಫಸ್ಟ್ ಟರ್ಮ್ 8 ಇದೆ, ಲಾಸ್ಟ್ ಟರ್ಮ್ 26 ಇದೆ. ವಾಟ್ ಆರ್ ದಿ ಮಿಡಲ್ ಟರ್ಮ್ಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ಸೊ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್ ಗೈಸ್. ನೋಡಿ, ಸ್ವಲ್ಪ ಯೋಚನೆ ಮಾಡಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ.
Okay guys. So see here. ಈಗ ಇಲ್ಲಿ ಏನು ಮಾಡ್ಬೇಕು ನಾವು ನೋಡಿ, ಆಲ್ರೆಡಿ ನಮಗೆ ಫಸ್ಟ್ ಟರ್ಮ್ ಅವರು ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಗಿವನ್ ಅಸ್ ಎ, ಹಿ ಹ್ಯಾಸ್ ಗಿವನ್ ಅಸ್ ದಿ ವ್ಯಾಲ್ಯೂ ಆಫ್ ಎನ್. ಎ ಈಸ್ ನಥಿಂಗ್ ಬಟ್ 8, n is nothing but 7, and the last term is also given. What is that? 26. Okay, so these three variables, these three terms can be used to find out the common difference. Common difference calculate ಮಾಡಲಿಕ್ಕೆ ಇದಿಷ್ಟು ನಮಗೆ ಸಾಕಾಗಿದೆ. Okay, how? See, tn is equals to a plus of n minus 1 into d. ಇದು ಗುರುತಿದೆ ನಮಗೆ ಫಾರ್ಮುಲಾ. nth term ಯಾವುದು ಅಂತ. tn already we know, which is 26 is equals to a. What is a? 8 plus of n. What is n? 7 minus of 1 into d. What is d guys? ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. we have to find out the value of d, which we are calculating now. Okay, so simplification guys, 26 minus of 8. 8 ಲೆಫ್ಟ್ ಸೈಡ್ ಬರುತ್ತೆ ರೀ, ಕರೆಕ್ಟಾ? 26 ಮೈನಸ್ ಆಫ್ 8 ಎಷ್ಟು ಬರುತ್ತಿದೋ? 18 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 7 ಇಂಟು ಡಿ. ಓಕೆ, ಮೈನಸ್ ಡಿ ಇಂಟು 1, ದಟ್ ಈಸ್ ಡಿ. ಕರೆಕ್ಟ್? ಸೊ 7 minus 1 is 6, 6d ಅಂತ ಬರೆದ್ರೂ ನಡೆಯುತ್ತೆ, ನಾಟ್ ಎಟ್ ಆಲ್ ಅ ಡಿಫಿಕಲ್ಟಿ. ಸೊ ನಾವು ದ ವ್ಯಾಲ್ಯೂ ಆಫ್ ಡಿ ವಿಲ್ ಬಿ ಈಕ್ವಲ್ ಟು 18 divided by 6. 6 1s and 6 3s. So common difference ಎಷ್ಟು ಬಂತು ನಮಗೆ? 3. The value of common difference is nothing but 3. Correct? So now the value of a we know, the value of d we know. ಗುರುತಿದೆ ರೀ. ಸೊ ನಮಗೆ ಸೆಕೆಂಡ್ ಟರ್ಮ್ ಬೇಕು ಅಂದರೆ ಏನಂತ ಬರೀತೇವೆ ನಾವು? ಫಸ್ಟ್ ಟರ್ಮ್ ಪ್ಲಸ್ ಕಾಮನ್ ಡಿಫ್ರೆನ್ಸ್. ಕರೆಕ್ಟಾ? ಸಪೋಸ್ ನಮಗೆ ಅರಿಥಮೆಟಿಕ್ ಸೀಕ್ವೆನ್ಸಲ್ಲಿ ಫಸ್ಟ್ ಒಂದು ಟರ್ಮ್ ಎ ಇದೆ, ಕಾಮನ್ ಡಿಫ್ರೆನ್ಸ್ ಡಿ ಇದ್ದರೆ ಸೆಕೆಂಡ್ ಟರ್ಮ್ ಅಂದರೆ ಏನು ಬರಿತೀವಿ ರೀ? ಅದೇ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡ್ತೀವಲ್ಲ, ಕರೆಕ್ಟ್? ಆ್ಯಂಡ್ ಮತ್ತು ನೆಕ್ಸ್ಟ್ ಟರ್ಮ್ ಬೇಕು ಅಂದರೆ ಎ ಪ್ಲಸ್ ಆಫ್ 2d. ಇಲ್ಲಿ ಒಂದು ಡಿಫ್ರೆನ್ಸ್ ಆಯಿತು ಡಿ, ಮತ್ತು ಇಲ್ಲೊಂದು ಟೈಮು ಡಿಫ್ರೆನ್ಸ್ ನಮಗೆ ಬರುತ್ತೆ. ಕರೆಕ್ಟ್? ಜನರಲ್ ರೆಪ್ರೆಸೆಂಟೇಷನ್ ಇದೆ ಅಲ್ರಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ 5 3 2 5 3 ಆ್ಯಂಡ್ 1. 5 ಮೈನಸ್ 3 ಎಷ್ಟು? 2. 3 ಮೈನಸ್ 1 ಎಷ್ಟು? ಅದು ಕೂಡ 2 ಬರ್ತಿದೆ. ಕರೆಕ್ಟಾ? ಓಕೆ, ಸೊ ಈಗ ನಮಗೆ ಈ ಟರ್ಮ್ ಬೇಕು ಅಂದರೆ 3 ಪ್ಲಸ್ 2 ಅಂತ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಗ್ತಿದೆ ಇಲ್ಲ ರೀ? ಕಾಮನ್ ಡಿಫ್ರೆನ್ಸ್ ಬೇಸಿಕಲಿ, ಓಕೆನಾ? 3 ಪ್ಲಸ್ 2 ವಿಲ್ ಬಿ 5. ಸೊ ಜನರಲ್ ಟರ್ಮಲ್ಲಿ ಈ ಪ್ರಕಾರ ನಾವು ಬರೀತೇವೆ ಅರಿಥಮೆಟಿಕ್ ಪ್ರೋಗ್ರೆಷನ್. ಸೊ ಫಸ್ಟ್ ಟರ್ಮ್ ಆಲ್ರೆಡಿ 8 ನಮಗೆ ಗುರುತಿದೆ. ಡಿ ಈಸ್ ವಾಟ್? 3. ಸೊ ಸೆಕೆಂಡ್ ಟರ್ಮ್ ಬೇಕಂದರೆ t1 ಪ್ಲಸ್ ಡಿ ಅಥವಾ ಎ ಪ್ಲಸ್ ಆಫ್ ಡಿ. ವಾಟ್ ಈಸ್ t1 ಆರ್ ಎ? 8 ಪ್ಲಸ್ ಡಿ ಈಸ್ 3. 8 ಪ್ಲಸ್ ಆಫ್ 3 ಇಸ್ ನಥಿಂಗ್ ಬಟ್ 11. ಕರೆಕ್ಟಾ? ಸೊ ಸೆಕೆಂಡ್ ಟರ್ಮ್ ಕೂಡ ನಮಗೆ ಬಂದಿದೆ. ಈಗ ಥರ್ಡ್ ಟರ್ಮ್ ಬೇಕು ಅಂದರೆ ಏನು ಮಾಡ್ತೀವಿ? ಸೆಕೆಂಡ್ ಟರ್ಮಿಗೆ ಕಾಮನ್ ಡಿಫ್ರೆನ್ಸನ್ನು ಆ್ಯಡ್ ಮಾಡ್ತೀವಿ. ವಾಟ್ ಈಸ್ ಸೆಕೆಂಡ್ ಟರ್ಮ್? 11 ಪ್ಲಸ್ ಆಫ್ 3 ಎಷ್ಟಾಯ್ತಿದು? 14. 14 is the third term. So 14 is the third term. What will be the fourth term? t3 plus d. Third term plus d. 14 plus of 3, which is nothing but 17. ಓಕೆ, ಈಗ ಫಿಫ್ತ್ ಟರ್ಮ್ ನಮಗೆ ಬೇಕು ಅಂದರೆ ಏನು ಮಾಡ್ತೇವೆ? t4. ಫೋರ್ತ್ ಟರ್ಮ್ ಪ್ಲಸ್ ಆಫ್ ಡಿ, ಕಾಮನ್ ಡಿಫ್ರೆನ್ಸ್. ವಾಟ್ ಈಸ್ ದಿ ಫೋರ್ತ್ ಟರ್ಮ್? 17 ಪ್ಲಸ್ ಡಿ ಈಸ್ ವಾಟ್? 3. 17 ಪ್ಲಸ್ 3 ಇಸ್ ನಥಿಂಗ್ ಬಟ್ 20. ಆ್ಯಂಡ್ ನೆಕ್ಸ್ಟ್ ಟರ್ಮ್ ಅಂದರೆ ಏನು ಮಾಡ್ತೀವಿ ರೀ? 20ಗೆ ಮತ್ತೆ 3 ಆ್ಯಡ್ ಮಾಡ್ತೀವಿ, 23 ಬರುತ್ತೆ. ಆ್ಯಂಡ್ ಆಲ್ರೆಡಿ ಕ್ವೆಶನಲ್ಲಿ ನಮಗೆ ಅದು ಕೊಟ್ಟಿದ್ದಾರೆ, tn ಈಸ್ ನಥಿಂಗ್ ಬಟ್ 23 ಅಂತ ಹೇಳಿ. ತಿಳಿತಾ? ಓಕೆ, ಸೊ ಎನಿ ಡೌಟ್ಸ್ ಗೈಸ್? ಯಾವ ಪ್ರಕಾರ ನಾವು ಆಬ್ಟೈನ್ ಮಾಡಿದ್ದೇವೆ? ಓಕೆನಾ? 23 ಈಸ್ ದಿ ಸಿಕ್ಸ್ತ್ ಟರ್ಮ್, ಕರೆಕ್ಟ್? ಓಕೆ, 26 ಲಾಸ್ಟ್ ಟರ್ಮ್. ಓಕೆ, ಫೈನ್ ಗೈಸ್. ಸೊ ದ ಸಿಕ್ಸ್ತ್ ಟರ್ಮ್ ಅದು ಕೂಡ ನಮಗೆ ಬೇಕು ಅಂದರೆ ವಿ ಆ್ಯಡ್ ಅಪ್ ಫಿಫ್ತ್ ಟರ್ಮ್ ಪ್ಲಸ್ ಡಿ. ಒನ್ಸ್ ಅಗೇನ್ ಸೇಮ್ ಥಿಂಗ್ ಗೈಸ್, ಇಲ್ಲಿ ಮಾಡಿದ್ದೇವಲ್ಲ, 20 ಪ್ಲಸ್ 3 23. ಈಗ ನೆಕ್ಸ್ಟ್ ಟರ್ಮ್ ನಮಗೆ ಬೇಕು ಅಂದರೆ ಸೆವೆಂತ್ ಟರ್ಮ್. ಓಕೆ, ದ್ಯಾಟ್ ವಿಲ್ ಬಿ 23 ಪ್ಲಸ್ 3 26. ಅದು ಕೊಟ್ಟಿದ್ದಾರೆ, ಕರೆಕ್ಟಾ? t7 ಅಂತ ಹೇಳಿ. ದಿಸ್ ಈಸ್ ನಾಟ್ ಹಿಯರ್. ಸೊ t7 ಆಲ್ರೆಡಿ ಹ್ಯಾಸ್ ಬೀನ್ ಗಿವನ್. ಕ್ಲಿಯರ್ ಗೈಸ್? ಎನಿ ಡೌಟ್ಸ್?
I think this is very easy, very logical and very easy part of questions. So ಏನು ಡೌಟ್ ಇಲ್ಲ ಅಂತ ಹೇಳಿ ಅನ್ಕೊಳ್ತೀನಿ. ಆದರೂ ಕೂಡ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಹೇಳಿ ಗೈಸ್, ಓಕೆನಾ? So now let us move on to the next question. So coming back to the sum guys, okay, coming back to the format of sum, what will be the sum of all the numbers that are given in arithmetic progression? Arithmetic progression ಅಲ್ಲಿ ನಮಗೆ ಕೊಟ್ಟಿದಾಗ ಸಮ್ ಬರುವುದು ಎಷ್ಟು, ಆ ಎಲ್ಲ ಟರ್ಮ್ಸ್ ಅನ್ನ ಆಡ್ ಮಾಡಿದರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅದು ನಾವು ಇಲ್ಲಿ ನೋಡ್ತೀವಿ. Okay, so as you might already be knowing guys, see the sum formula already ಇದನ್ನು ಕೂಡ ನಾವು ಹೈಸ್ಕೂಲ್ ಅಲ್ಲಿ ಕೂಡ ಕಲ್ತಿದ್ದೇವೆ. The sum is given by n upon 2, okay, plus of 2a plus n minus 1 into d. Okay, n upon 2, sorry, into already though. Okay, sorry guys. So n upon 2 multiplied with 2a plus n minus 1 into d. This is the formula for the sum. ನಮಗೆ ಸಮ್ ಬರುವುದು ಫಾರ್ಮುಲಾ ಅಂದರೆ ಇದು ನಮ್ಮ ಫಾರ್ಮುಲಾ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ, ಕರೆಕ್ಟಾ? ಬೇಸಿಕಲಿ ಹೈಸ್ಕೂಲಲ್ಲೂ ಕೂಡ ನೋಡಿದ್ದೇವೆ. ವಾಟ್ ಡಸ್ ಎನ್ ರೆಪ್ರೆಸೆಂಟ್? ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರ್ತವೆ ಅದು ಬರೀಬೇಕಿಲ್ಲ. ಓಕೆ, ಆ್ಯಂಡ್ ವಾಟ್ ಡಸ್ 2a ರೆಪ್ರೆಸೆಂಟ್? 2 is a constant, a is the first term ರೀ, plus n ಏನು, once again n is the number of terms, minus of 1 into d. What is d? D is nothing but common difference, and this is nothing but the formula for the sum of n number of terms arithmetic progression alli, okay na? So we'll take in one question guys on the basis of this. Okay, how many terms of the series 24 plus 20 plus 16 plus so on must be taken so that their sum is 72? Nodi, how many terms of the series? Even the series kottidare namge 24 plus 20 plus 16 plus so on so that their sum is 72. Okay, first of all 72 sum is given. Now what is the value of a? A is nothing but 24, correct, first term. And what is d? 20 minus 24. Okay, 24 minus 20 barala, 20 minus 24 barutte, that is minus 4, right? ನಮಗೆ ಅವ್ರು ಏನು ಕೇಳ್ತಿದ್ದಾರೆ, ಹೌ ಮೆನಿ ಟರ್ಮ್ಸ್ ಮಸ್ಟ್ ಬಿ ಟೇಕನ್ ಅಂದರೆ ಎಷ್ಟು ಟರ್ಮ್ಸ್ ಅನ್ನು ನಾವು ತಗೊಳ್ಬೇಕಾಗಿದೆ, ನಮ್ಮ ಸಮ್ 72 ಬರಬೇಕು. ಎಷ್ಟು ಟರ್ಮ್ಸ್ ಅಂತ ಕೇಳ್ತಿದ್ದಾರೆ. ಸೊ ಎಷ್ಟು ಟರ್ಮ್ಸ್ ರೀ, ಅದು ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಎನ್ ಅಂತ ಹೇಳಿ, ಓಕೆನಾ? ಸೊ ಆಲ್ರೆಡಿ ನೋಡಿ ನಮಗೆ ಫಾರ್ಮುಲಾ ಕೂಡ ಗೊತ್ತಿದೆ. ಎಸ್ ಎನ್ ಈಸ್ ಈಕ್ವಲ್ಸ್ ಟು ಎನ್ ಅಪಾನ್ 2 ಇಂಟು 2a ಪ್ಲಸ್ ಆಫ್ ಎನ್ ಮೈನಸ್ ಆಫ್ 1 ಇಂಟು ಡಿ, ಕರೆಕ್ಟ್? ಸೊ ನಮಗೆ ಕ್ವೆಶನಲ್ಲಿ ಅವರು ಎಸ್ ಎನ್ ಕೊಟ್ಟಿದ್ದಾರೆ, ದ್ಯಾಟ್ ಈಸ್ ನಥಿಂಗ್ ಬಟ್ 72 ವಿಚ್ ಈಸ್ ಈಕ್ವಲ್ಸ್ ಟು ಎನ್. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಎನ್ ಅಪಾನ್ 2 ಇಂಟು 2 ಇಂಟು ಎ. ಎ ಎಷ್ಟಿದೆ ರೀ? 24 ಇದೆ, ಪ್ಲಸ್ ಆಫ್ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎನ್ ಮೈನಸ್ ಆಫ್ 1 ಇಂಟು ಡಿ. ಎಷ್ಟು ಡಿ? -4. ಓಕೆ, ಸೊ ಇದು -4 ಬಂದರೆ -4 ತಗೊಳ್ಬೇಕು, ಈಸಿ ಆಗುತ್ತೆ ಅಂತ ಹೇಳಿ +4 ತೊಗೊಳ್ಬಾರ್ದು. ಇಲ್ಲಿ ಎಲ್ಲ ಮತ್ತೆ ಪ್ರಾಬ್ಲಮ್ ಎಲ್ಲ ರಾಂಗ್ ಆಗುತ್ತೆ. ಸೊ ಎನ್ ವ್ಯಾಲ್ಯೂ ಬೇಕಾಗಿದೆ, ಈಗ ಏನು ಮಾಡಬೇಕು? ಸಿಂಪ್ಲಿಫಿಕೇಶನ್ ಮಾಡಬೇಕಿಲ್ಲ ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 72 ಇಂಟು 2, ಕರೆಕ್ಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಏನಾಗುತ್ತೆ ಇದು? 144, 72 ಇಂಟು 2 144 ಆಯಿತು. ಎನ್ ಮಲ್ಟಿಪ್ಲೈಡ್ ವಿತ್ 24 ಇಂಟು 2 48, ಕರೆಕ್ಟಾ? -4 ಪ್ಲಸ್ ಎನ್, -4n, 4 into n, 4n minus plus minus, minus minus plus 4. Okay, so 144 is equals to n into 48 plus 4,
52 minus of 4n. ಓಕೆನಾ, 52 minus of 4n. ಸೊ ಈಗ ನೆಕ್ಸ್ಟ್ ಏನು ಬರುತ್ತೆ, 144 ಈಸ್ ಈಕ್ವಲ್ಸ್ ಟು 52n minus of 4n square. ಓಕೆ, ಸೊ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. 4n square minus of 52n plus of 144 is equal to 0. ಕರೆಕ್ಟ್ ಇದೆನಾ? ಓಕೆ, ಸೊ ಇಲ್ಲಿ ಒಂದು ಕೆಲಸವನ್ನು ನಾವು ಮಾಡಬಹುದು. ಸಿಂಪ್ಲಿಫೈರಿ, ಇದನ್ನು ಲೆಫ್ಟ್ ಸೈಡ್ ತೊಗೊಂಡಿದ್ದೀವಿ, ಈ ಎರಡು ಟರ್ಮ್ಸನ್ನು, ಸೈನ್ಸ್ ಚೇಂಜ್ ಆಗ್ತವೆ. ಸೊ ಇಲ್ಲಿ 4 ಕಾಮನ್ ತೊಗೊಳ್ಳಿ, n ಸ್ಕ್ವೇರ್. ಕರೆಕ್ಟಾ? 4 ಎಲಿಮಿನೇಟ್ ಮಾಡ್ತಿದ್ದೀವಿ, ಡಿವೈಡ್ ಬೈ 4 ಕಂಪ್ಲೀಟ್ಲಿ, ಅಥವಾ 4 ಕಾಮನ್ ತೊಗೊಳ್ಳಿ. 4 ಇಂಟು n ಸ್ಕ್ವೇರ್. ನೋಡಿ, ಆ 4 ಇಲ್ಲಿ ರೈಟ್ ಸೈಡ್ 0 ಇದೆ ಅಲ್ಲ, ಅದು ಎಲಿಮಿನೇಟ್ ಆಗ್ತಿದೆ, ಅದಕ್ಕೆ ಡೈರೆಕ್ಟ್ ಬರೀತಿದೆ. 4 into n square minus 4 into 13 will be 52. Okay, plus of 4 into 2 is, sorry, 4 into 3, right? 2 alla, 4 into 3 guys. So 4 into 3 is 12, 2 uliyate, correct? So 4 6 are 24, and this will be guys our equation. Idu namma ondu quadratic equation format alli bandide. ಸೊ ಈಗ ನಾವೇನು ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕಷ್ಟೆ. ಸೊ ನೋಡಿ, ನಮಗೇನಿದೆ, ವಾಟ್ ಆರ್ ದಿ ಫ್ಯಾಕ್ಟರ್ಸ್, 9 and 4. ವಾಟ್ ಈಸ್ ದಿ ಸಮ್? ಸಮ್ ಶುಡ್ ಬಿ -13. ಕರೆಕ್ಟ್, ಸಮ್ -13 ಬರಬೇಕಾಗಿದೆ. ಸೊ -9 into -4 plus 36, -9 minus 4 will be -13. ಸೊ n square minus 9n minus 4n plus 36 equals 0. So taking n common, n into n minus of 9 minus of 4 into n minus of 9 is equal to 0. So what will be the value of n? N will be equal to 9 and n will be equal to 4. Okay, the value of n is nothing but 9 and 4. ತಿಳಿತಾರೆ? ಏನಿದು ಡೌಟ್ಸ್ ಇದೆನಾ? ಇದರಲ್ಲಿ ಡೌಟ್ಸ್ ಇದ್ದರೆ ಕೇಳಿ ಗೈಸ್ ಕಮೆಂಟ್ ಸೆಕ್ಷನಲ್ಲಿ. I don't think you will be having any doubts here guys, because this is very easy, okay, and very perspective. Already you have already solved it, so nothing too complicated. ಏನು complicated ಇಲ್ಲ ಅಂತೇಳಿ ಅನ್ಕೊಳ್ತೇನೆ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಫಾರ್ಮ್ ಗೈಸ್. ನಮಗೆ ಫಸ್ಟ್ ಫಾರ್ಮ್ ಇರೋದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿತ್ತು, ಅದ್ರ ಬೇಸಿಸ್ ಮೇಲೆ ಅಫ್ಕೋರ್ಸ್ ವಿಲ್ ಬಿ ಸಾಲ್ವಿಂಗ್ ಸಮ್ more problems on this basis. So coming back to the second type, ನೋಡಿ, which is the second type of the progression. Second type of progression, geometric progression ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಸೆಕೆಂಡ್ ಫಾರ್ಮ್ ಆರ್ ಸೆಕೆಂಡ್ ಟೈಪ್ ಆಫ್ ಪ್ರೋಗ್ರೆಷನ್ ಯಾವುದು? ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಾರೆ. ಸೊ ಈಗ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಟರ್ಮ್ಸನ್ನು ನಾವು ಒಂದು ಕಾಮನ್ ಡಿಫ್ರೆನ್ಸ್ ಬೇಸಿಸ್ ಮೇಲೆ ಅರೇಂಜ್ ಮಾಡಿದ್ವಿ. ಓಕೆ, ಈಗ ಜಿಯೋಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಏನು ಸರ್ ಇದು ಮಾಡುವುದು ಅಂದರೆ, ಸಿ ಸಪೋಸ್ 2 4 8 16 32 64 1 to 8 ಆ್ಯಂಡ್ ಸೊ ಆನ್. ಓಕೆ, ಈಗ ಇಲ್ಲಿ ಏನಾಗ್ತಿದೆ, ಇಫ್ ಯು ಅಬ್ಸರ್ವ್ ಯಾ ಡಿಫ್ರೆನ್ಸ್ ಎಷ್ಟಿದೆ, 4 and 2 ಡಿಫ್ರೆನ್ಸ್ ವಿಲ್ ಬಿ 2, ಕರೆಕ್ಟ್. ಬಟ್ 8 minus 4 ಎಷ್ಟು ಬರುತ್ತೆ? 4 ಬರುತ್ತೆ. ಓಕೆ, 16 minus 8 8 ಬರುತ್ತೆ, ಕರೆಕ್ಟ್. ಸೊ ದಿಸ್ ಇಸ್ ನಾಟ್ ಇನ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಬಟ್ ದೆರ್ ಈಸ್ ಆ್ಯನ್ ಅರೇಂಜ್ಮೆಂಟ್ ಹಿಯರ್. ಇಲ್ಲೂ ಕೂಡ ಒಂದು ಅರೇಂಜ್ಮೆಂಟ್ ಒಂದು ಪ್ರಕಾರ ಮಾಡಿದ್ದಾರೆ. ಏನದು? 4 divided by 2, 4 upon 2 ಎಷ್ಟು ಬಂತು? 2. And then 8 divided by 4 or 8 upon 4, 2. 16 divided by 8, 2. So 32 upon 16, that is also 2. So we are getting the common here. Common ಬರ್ತಿದೆ, but what is this common? This common is nothing but ratio, right? 4 is to 2 ratio, 8 is to 4 ratio, 16 is to 8 ratio. So whenever ಯಾವುದೇ ಒಂದು ಕೊಟ್ಟಿರುವ ಸೀಕ್ವೆನ್ಸಲ್ಲಿ ಅಥವಾ ಸಿರೀಸಲ್ಲಿ ನಾವು ಕೊಟ್ಟಿರುವಂತಹ ಎಲಿಮೆಂಟ್ಸನ್ನು, ನಂಬರ್ಸನ್ನು ಕಾಮನ್ ರೇಷಿಯೋ ಪ್ರಕಾರ ಅರೇಂಜ್ಮೆಂಟ್ ಮಾಡ್ತಾ ಹೋದರೆ ಇಂಥ ಒಂದು ಪ್ರೋಗ್ರೆಷನ್ಗೆ
ಹೀಗೆ ಬರುತ್ತಿರುವ ಪ್ರೋಗ್ರೆಷನ್ಗೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೇವೆ. ತಿಳಿತಾ? ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಏನಿತ್ತು? ಕಾಮನ್ ಡಿಫರೆನ್ಸ್. ಆನ್ ದ ಬೇಸಿಸ್ ಆಫ್ ಡಿಫರೆನ್ಸ್ ನಾವು ಏನು ಮಾಡ್ತಿದ್ವಿ? ಎಲ್ಲ ಅರೇಂಜ್ಮೆಂಟ್ಸನ್ನು ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಹಿಯರ್ ಆನ್ ದ ಬೇಸಿಸ್ ಆಫ್ ಕಾಮನ್ ರೇಷಿಯೋ ನಾವು ಮಾಡ್ತಿದ್ವಿ. ಸೊ ರೇಷಿಯೋ ಕಾಮನ್ ಇದ್ದಾಗ ಸೀಕ್ವೆನ್ಸ್ ಬರುವುದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳಿ ತಿಳಿತಾ? ದ್ಯಾಟ್ ಈಸ್ ಅಬೌಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಈಗ ಫಾರ್ ಎಕ್ಸಾಂಪಲ್ 4, 8, 16, 32 ಆ್ಯಂಡ್ ಸೊ ಆನ್. ದಿಸ್ ಈಸ್ ಅ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಕರೆಕ್ಟಾ? ಕೊಟ್ಟಿರುವಂತಹ ಈ ಪ್ರತಿಯೊಂದು ಟರ್ಮು ದೇ ಆರ್ ಇನ್ ಫಾರ್ಮ್ ಆಫ್ ಅ ಕಾಮನ್ ರೇಷಿಯೋ ಗೈಸ್. ಒಂದು ಕಾಮನ್ ರೇಷಿಯೋ ಪ್ರಕಾರ ಬರ್ತವೆ, ಅದಕ್ಕೆ ಇದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೇವೆ. ಈಗ ಇಲ್ಲಿ ಇಫ್ ಯು ಅಬ್ಸರ್ವ್, ಎ ಈಸ್ ನಥಿಂಗ್ ಬಟ್ 4. ಓಕೆ, ಆದರೆ ಇಲ್ಲಿ ಕಾಮನ್ ರೇಷಿಯೋ ಬರ್ತಿದೆ. ದ್ಯಾಟ್ ಕಾಮನ್ ರೇಷಿಯೋ ಇಸ್ ಗಿವನ್ ಬೈ ಆರ್ ಗೈಸ್. ಕಾಮನ್ ರೇಷಿಯೋ ಇಸ್ ರೆಪ್ರೆಸೆಂಟೆಡ್ ಬೈ ಆರ್. ಓಕೆ, ಆ್ಯಂಡ್ ಟರ್ಮ್ nth term or Tn here is given by a r raised to n minus of 1. Okay, nth term in case of geometric progression is given by a r raised to n minus of 1. Okay na? And once again guys, ide prakara namage sum formula kuda ide. Sum in case of geometric progression is given by a into 1 minus r raised to n divided by 1 minus r, or sum is also given by a into r raised to n minus 1 divided by r minus of 1. Okay, basically ಇದು ಡಿಫ್ರೆನ್ಸ್ ನೋಡ್ತೀವ್ರಿ. 1 minus r ಅಂತ ಏನು ಬರ್ದಿದ್ದೀವಿ, ಡಿಫ್ರೆನ್ಸ್ ಇದು 1 and r raised to n. 1 r raised to n ಡಿಫ್ರೆನ್ಸ್ ನೋಡ್ತೀವಿ, ಬಟ್ ಬೇಸಿಕಲಿ ವಿ ಟೇಕ್ ಇಟ್ ಆಸ್ ಸಬ್ಟ್ರಾಕ್ಷನ್. ಸೊ ಇದು ಯಾವತ್ತು ತಗೊಳ್ಬೇಕು? ವೆನೆವರ್ ದಿ ರೇಷಿಯೋ ಆರ್ ಇಸ್ ಲೆಸ್ ದೆನ್ 1. ಕೊಟ್ಟಿರುವಂತಹ ಯಾವುದೇ ಒಂದು ಸಿರೀಸಲ್ಲಿ ನಮ್ಮ ಬಂದಿರುವ ರೇಷಿಯೋ 1 ಇಂದ ಕಡಿಮೆ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಸಮ್ಮನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಇಲ್ಲ ಸರ್, ನಮ್ಮ ರೇಷಿಯೋ ಈಸ್ ಗ್ರೇಟರ್ ದೆನ್ 1 ಇಂದ ದೊಡ್ಡದಾಗಿ ಬರುತ್ತಿದೆ ಅಂದರೆ ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡಿಕೊಳ್ಳಬೇಕು. ಓಕೆ, ಸೊ ದ್ಯಾಟ್ ಈಸ್ ಇಟ್ ಗೈಸ್ ಅಬೌಟ್ ದಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. Okay, second type of progression that we are looking is nothing but geometric progression. Okay, I hope it is clear guys. Geometric progression andare enu. So see guys, basically this is the second type, and there is one more type, third type, that is known to be harmonic progression. ಏನಂತ ಹೇಳ್ತೀವಿ? harmonic progression, third type of the ratio. Basically harmonic progression is known to be the reciprocal of arithmetic. Generally ಹೇಳ್ತಾರೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಏನು ಅಂದರೆ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ಅರಿಥಮೆಟಿಕ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಹಾಗೆ ಕೂಡ ಇದು ಇದೆ ರೀ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂದರೆ. ಓಕೆ, ಸೊ ದ್ಯಾಟ್ ಡೆಫಿನೆಟ್ಲಿ ಅದನ್ನು ನಾವು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ ನಾನು ಹಾರ್ಮೋನಿಕ್ ಪ್ರೋಗ್ರೆಷನ್ ಬಗ್ಗೆ. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಗೈಸ್ ಅಬೌಟ್ ಅರಿಥಮೆಟಿಕ್ ಪ್ರೋಗ್ರೆಷನ್, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಈಗ related to both these topics guys, I don't think you'll be having any issues or any kind of doubts, because once again like I'm telling you, we have already learnt this. ಇಲ್ಲೂ ಕೂಡ ಆ ಪ್ರಕಾರನೇ ಇದೆ ರೀ, ಏನು ಎಕ್ಸೆಪ್ಷನಲ್ ಆಗಿ ಏನು ಜಾಸ್ತಿ ಇಲ್ಲ, ಬಟ್ ಸ್ವಲ್ಪ ಮಾಡಿಫಿಕೇಶನ್ ಬೇಸಿಸ್ ಮೇಲೆ ಕ್ವೆಶನ್ಸ್ ನಮಗೆ ಅವರು ಕೇಳ್ತಾರೆ, ಆ್ಯಂಡ್ ದ್ಯಾಟ್ ಡೆಫಿನೆಟ್ಲಿ ಗೈಸ್ ವಿಲ್ ಬಿ ಕವರಿಂಗ್. ಓಕೆ, ಸೊ ಲೈಕ್ ಮಾಡಿ ಗೈಸ್, ವಿಡಿಯೋನ ಅರ್ಥ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ. ಇಲ್ಲ ಸರ್ ವಿಡಿಯೋ ಅರ್ಥ ಆಗ್ತಾ ಇಲ್ಲ ನಮಗೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಪ್ರಾಬ್ಲಮ್ ಅಂತ. ಓಕೆ, ಸೊ ಐ ಹೋಪ್ ದ್ಯಾಟ್ ವಿಲ್ ಬಿ ಇಟ್ ಗೈಸ್ ಫಾರ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸು ಇದಿಷ್ಟೇ ಸಾಕು. ಸೊ ಒನ್ಸ್ ಅಗೇನ್ ಗೈಸ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ Unacademy Karnataka PUC, ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಗೈಸ್, UN Karnataka PUC. ಡೆಫಿನೆಟ್ಲಿ we'll be uploading all the notes belonging to each and every subject there. Okay, and soon we are going to launch in the batch course also guys on our own app Unacademy. So download the Unacademy app, learners app. So allu kuda ನೀವು ಕೋಡ್ ಅನ್ನು ಯೂಸ್ ಮಾಡಬಹುದು. Okay, you can use your code RIO10 in order to avail an
ಡಿಸ್ಕೌಂಟ್ ಗೈಸ್. ಓಕೆ, ಎನಿ ಡೌಟ್ಸ್ ಗೈಸ್? ಏನು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್. ಓಕೆ, ವಾಟ್ ಎವರ್ ಡೌಟ್ಸ್ ರೆಫರಿಂಗ್ ಟು ದಿ ಸಬ್ಜೆಕ್ಟ್, ಡೌಟ್ಸ್ ಕೇಳಿ ಅಂದರೆ ಮತ್ತೆ ಏನೇನು ಕೇಳಿಬಿಟ್ಟಿದ್ದೀರಾ. ಓನ್ಲಿ ವಿತ್ ರೆಫರೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಕೇಳಿ, ಬೇರೆ ಬೇರೆ ಸಬ್ಜೆಕ್ಟಿಗೆ ಬೇರೆ ಟೀಚರ್ಸಿಗೆ ಯು ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್ ಗೈಸ್, ವಿಚ್ ಐ ಆಮ್ ಪ್ರಿಟಿ ಶೋರ್ ದೇ ವಿಲ್ ಕ್ಲಾರಿಫೈ ಇಟ್. ಓಕೆ, ಸೊ ನೋ ಡೌಟ್ಸ್, ಏನು ಡೌಟ್ಸ್ ಇಲ್ಲಲ್ರಿ? ಓಕೆ, ಏನು ಡೌಟ್ಸ್ ಇಲ್ಲ ಅಂದರೆ ಓಕೆ ಗೈಸ್, ಸೊ ಇಷ್ಟು ಸಾಕು ಇವತ್ತು. ಸೊ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಚಾನಲಿಗೆ, ನಾನು PDF ಅನ್ನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಏನು ಮತ್ತು ಎನಿ ಕೈಂಡ್ ಆಫ್ ಸಜೆಷನ್ಸ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಲೆಟ್ ಅಸ್ ನೋ. ಸೊ ಥ್ಯಾಂಕ್ ಯು ಗೈಸ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ಲೈವ್ on your own channel Unacademy Karnataka PUC. Be seeing you again in the next class guys. Up till then, take care guys, have a great time. Bye guys, be seeing you.